ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ವೀಕ್ಷಕರಿಗೆಲ್ಲ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ನೋಡಲಿರುವ ಸಮಸ್ಯೆಗಳು 20ನೇ ವಾರ್ಡ್ಗೆ ಸಂಬಂಧಿಸಿದ್ದು. ವೀಕ್ಷಕರೇ, ವಾರ್ಡ್ ಪುನರ್ವಿಂಗಡಣೆ ಅಂತ ಆಯ್ತಲ್ಲ, ಅದನ್ನು ಯಾರು ಮಾಡಿದರು, ಹೇಗೆ ಮಾಡಿದರು ಎಂಬ ಮಾಹಿತಿ ಯಾರ ಬಳಿಯೂ ಇಲ್ಲವಾದರೂ ವೈಜ್ಞಾನಿಕವಾಗಿ ವಾರ್ಡ್ ಪುನರ್ವಿಂಗಡಣೆಯಾಗಿಲ್ಲ ಎಂಬುದು ಈ ವಾರ್ಡ್ಗಳ ಪರಿಸ್ಥಿತಿ ನೋಡಿದರೆ ಅರ್ಥವಾಗುತ್ತದೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಿಂದ ಆರಂಭವಾಗುವ ಒಂದೇ ವಾರ್ಡ್ KSRTC ಡಿಪೋ ಮುಂಭಾಗದಲ್ಲಿ 2ನೇ ವಾರ್ಡ್ ಇದ್ದರೆ, ಅದೇ ಡಿಪೋ ಹಿಂಭಾಗದಲ್ಲಿ 20ನೇ ವಾರ್ಡನ್ನು ಮಾಡಲಾಗಿದೆ. ಹೀಗೆ ಮಧ್ಯದಲ್ಲಿ 20ನೇ ವಾರ್ಡ್ ಬಂದಿದ್ದಾದರೂ ಯಾಕೆ ಎಂಬ ಪ್ರಶ್ನೆಗೆ ಈ ಪುನರ್ವಿಂಗಡಣೆ ಮಾಡಿದ ಗಣ್ಯರು ಕೂಡ ಈವರೆಗೂ ಹೇಳಿದ ನಿದರ್ಶನಗಳಿಲ್ಲ. ಇನ್ನು ದರ್ಗಾ ಮಹಲ್ ಅರ್ಧ ಭಾಗ 3ನೇ ವಾರ್ಡ್ಗೆ ಸೇರಿದ್ದರೆ, ಉಳಿದರ್ಧ 20ನೇ ವಾರ್ಡ್ಗೆ ಸೇರಿದೆ. GH ನಾಗರಾಜ್ ಅವರ ಮನೆ 20ನೇ ವಾರ್ಡ್ಗೆ ಸೇರಿದರೆ, ಅದರ ಹಿಂಭಾಗ 4ನೇ ವಾರ್ಡ್ಗೆ ಸೇರಿದೆ. ಹೀಗೆ ನಗರಸಭಾ ಸದಸ್ಯರನ್ನೇ ಗೊಂದಲಕ್ಕೆ ಈಡು ಮಾಡುವ ರೀತಿಯಲ್ಲಿ ಈ ಪುನರ್ವಿಂಗಡಣೆ ನಡೆದಿರೋದು ಮಾತ್ರ ವಿಪರ್ಯಾಸ. ವಿಂಗಡಣೆಯಲ್ಲಿಯೇ ಪೆಟ್ಟು ತಿಂದಿರುವ ಈ 20ನೇ ವಾರ್ಡ್ ಅಭಿವೃದ್ಧಿಗೆ ನೀಡುವ ಅನುದಾನದಲ್ಲಿಯೂ ವಂಚಿತವಾಗಿದೆ ಎಂಬುದಕ್ಕೆ ಈ ವಾರ್ಡನ್ನು ವೀಕ್ಷಿಸಿದರೆ ಅರ್ಥವಾಗಲಿದೆ. ಹಾಗಾದರೆ 20ನೇ ವಾರ್ಡಿನಲ್ಲಿ ಆಗಿರುವ ಅಭಿವೃದ್ಧಿ ಏನು, ಆಗಬೇಕಿರುವ ಅಭಿವೃದ್ಧಿ ಏನು ಎಂಬುದನ್ನು ನೋಡೋಣ ಬನ್ನಿ. ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದು ನೀವು ನೋಡಲಿರೋದು 20ನೇ ವಾರ್ಡಿನ ಸಮಸ್ಯೆಗಳನ್ನ. ಈ ವಾರ್ಡಿನ ಭೌಗೋಳಿಕ ವ್ಯಾಪ್ತಿಯೇ ವಿಚಿತ್ರವಾಗಿದೆ. ಈ ವಾರ್ಡಿನ ಸುಮಾರು ಅರ್ಧ ಭಾಗ ಕೊಳಚೆ ಪ್ರದೇಶಕ್ಕೆ ಸೇರಿದ್ರೆ, ಉಳಿದ ಅರ್ಧ ಭಾಗ ನಗರದಲ್ಲಿಯೇ ಪ್ರತಿಷ್ಠಿತ ಬಡಾವಣೆ ಎಂದು ಖ್ಯಾತಿ ಪಡೆದಿರುವ ಪ್ರಶಾಂತ ನಗರಕ್ಕೆ ಸೇರಿದೆ. ಅಂದರೆ ಅತ್ಯಂತ ಕಡು ಬಡವರು ಮತ್ತು ಅತ್ಯಂತ ಶ್ರೀಮಂತರು ಇಬ್ಬರು ಇದೇ ವಾರ್ಡಿನ ನಿವಾಸಿಗಳಾಗಿರೋದು ಈ ವಾರ್ಡಿನ ಹೈಲೈಟ್. ಎಲ್ಲಾ ವಾರ್ಡುಗಳಂತೆ ಈ ವಾರ್ಡಿನಲ್ಲಿಯೂ ಎಲ್ಲಾ ಸಮಸ್ಯೆಗಳಿವೆ, ಆದರೆ ಈ ವಾರ್ಡಿನಲ್ಲಿ ಸ್ವಲ್ಪ ಹೆಚ್ಚಾಗಿವೆ ಅಷ್ಟೇ. ಈ ವಾರ್ಡಿನಲ್ಲಿ UGD ಸಮಸ್ಯೆ ಇದೆ. ಕೆಲ ಪ್ರದೇಶಗಳಿಗೆ UGD ಸಂಪರ್ಕವೇ ಇಲ್ಲ. ಈ ವಾರ್ಡಿನಲ್ಲಿ ರಸ್ತೆ ಸಮಸ್ಯೆ ಇದೆ. ಕೆಲ ಪ್ರದೇಶಗಳಲ್ಲಿ ಸಿಮೆಂಟ್ ಇರಲಿ, ಡಾಂಬರು ಕೂಡ ಕಂಡಿಲ್ಲ. ಈ ರಸ್ತೆಯಲ್ಲಿ ಚರಂಡಿ ಸಮಸ್ಯೆ ಇದೆ. ಕೆಲ ಚರಂಡಿಗಳಿಗೆ ಸಂಪರ್ಕವೇ ಇಲ್ಲದೆ ನಿಂತಲ್ಲಿಯೇ ನೀರು ನಿಲ್ಲುವ ಸ್ಥಿತಿ ಇದೆ. ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಅನುದಾನ ನೀಡಿ ವಾರ್ಡಿನ ಸಮಸ್ಯೆ ಪರಿಹರಿಸಬೇಕು ಎಂದು ನಗರಸಭಾ ಸದಸ್ಯರಾದವರು ಮೌಖಿಕವಾಗಿ, ಲಿಖಿತಪೂರ್ವಕವಾಗಿ ಎಷ್ಟೇ ಮನವಿಗಳನ್ನ ನೀಡಿದ್ರು ನಗರಸಭೆ ಅಧಿಕಾರಿಗಳು ಮಾತ್ರ ಸದಸ್ಯರ ಮನವಿಗಳಿಗೆ ಸ್ಪಂದಿಸಿದ ಉದಾಹರಣೆಯೇ ಇಲ್ಲ. ಇದರಿಂದಾಗಿ ವಾರ್ಡಿನಲ್ಲಿರುವ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದಿವೆ. ಅವುಗಳ ಪರಿಹಾರ ಆಗುತ್ತಿಲ್ಲ ಎಂದು ನಾಗರಿಕರು ನಗರಸಭೆಗೆ ಶಾಪ ಹಾಕುವುದರಲ್ಲಿ ಕಾಲ ಕಳೆಯುತ್ತಿದ್ದಾರೆ. ವೀಕ್ಷಕರೇ, ನೀವು ನೋಡ್ತಿರೋ ಈ ಪ್ರದೇಶ ಚಿಕ್ಕಬಳ್ಳಾಪುರ ನಗರದ ದರ್ಗಾ ಮೊಹಲ್ಲಾ ಪ್ರದೇಶ. ಇದು ಹೇಳಿ ಕೇಳಿ ಕೊಳಚೆ ಪ್ರದೇಶ. ಇಲ್ಲಿನ ಮನೆಗಳು ಅತ್ಯಂತ ಕಿರಿದಾದವು. ಇನ್ನು ರಸ್ತೆಗಳು ಅವು ಕಾಲುದಾರಿಗಳು ಮಾತ್ರ. ಇಂತಹ ಕೊಳಚೆ ಪ್ರದೇಶಕ್ಕೆ ಸುಮಾರು 30ಕ್ಕೂ ಹೆಚ್ಚು ಮನೆಗಳನ್ನ ಮಂಜೂರು ಮಾಡಿಸುವಲ್ಲಿ ನಗರಸಭಾ ಸದಸ್ಯರು ಯಶಸ್ವಿಯಾಗಿದ್ದಾರೆ. ಆದರೆ ಮನೆ ನಿರ್ಮಿಸಿಕೊಳ್ಳಲು ಫಲಾನುಭವಿಗಳು ಮತ್ತು ನಿರ್ಮಿಸಿಕೊಡಲು ಕೊಳಚೆ ನಿರ್ಮೂಲನಾ ಮಂಡಳಿಯವರೇ ಆಸಕ್ತಿ ತೋರುತ್ತಿಲ್ಲ. ಇದಕ್ಕೆ ಕಾರಣ ಕೊಳಚೆ ನಿರ್ಮೂಲನಾ ಮಂಡಳಿಯವರು ನಿಯಮಗಳಂತೆ ಮನೆ ನಿರ್ಮಿಸಿಕೊಡುವಲ್ಲಿ ವಿಫಲರಾಗುತ್ತಿದ್ದಾರೆ ಎಂಬ ಆರೋಪಗಳಿವೆ. ಅವರು ಹೇಳಿದ ಅಳತೆಯಲ್ಲಿಯೇ ಮನೆ ನಿರ್ಮಿಸಬೇಕಾ? ಕಡಿಮೆಯಾದರೆ ತೊಂದರೆಯಿಲ್ಲ, ಸ್ವಲ್ಪ ಹೆಚ್ಚಾದರೂ ಫಲಾನುಭವಿಗಳಿಂದ ಹೆಚ್ಚುವರಿಯಾಗಿ ಹಣ ಕೇಳುತ್ತಾರಂತೆ. ಮೊದಲೇ ಬಡವರು, ಅದರಲ್ಲೂ 1 ಲಕ್ಷ ರೂಪಾಯಿವರೆಗೆ ಅವರು ಮನೆಗಾಗಿ ಪಾವತಿಸಬೇಕಾದ ಹಣಕ್ಕಾಗಿಯೇ ಪರದಾಡುವ ಸ್ಥಿತಿಯಲ್ಲಿರುವ ಫಲಾನುಭವಿಗಳು ಹೆಚ್ಚುವರಿ ಹಣ ನೀಡಲು ಶಕ್ತರಾಗಿಲ್ಲ. ಇದರಿಂದ ಕೊಳಚೆ ನಿರ್ಮೂಲನಾ ಮಂಡಳಿಯವರು ಮನೆಗಳನ್ನ ನಿರ್ಮಿಸಲು ಮುಂದಾಗುತ್ತಿಲ್ಲ ಎಂಬ ಆರೋಪಗಳಿವೆ. ಇದೇ ಕಾರಣಕ್ಕೆ 30ಕ್ಕೂ ಹೆಚ್ಚು ಮನೆಗಳು ಮಂಜೂರಾಗಿದ್ರು ಪ್ರಸ್ತುತ ಕಾಮಗಾರಿ ಪ್ರಗತಿಯಲ್ಲಿರೋದು ಮಾತ್ರ ಬೆರಳೆಣಿಕೆಯಷ್ಟು.
ಕೊಳಚೆ ನಿರ್ಮೂಲನೆ ಮಂಡಳಿಗೆ ಮನೆ ನಿರ್ಮಿಸಿಕೊಳ್ಳುವ ಫಲಾನುಭವಿ ಮೊದಲೇ ಡಿಡಿ ತೆಗೆಯಬೇಕು. ಅದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಾದರೆ 60,000, ಸಾಮಾನ್ಯರಾದರೆ 1 ಲಕ್ಷ ರೂಪಾಯಿ ಹಣವನ್ನ ಪಾವತಿಸಿದರೆ ಮಂಡಳಿಯಿಂದ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರೇ ಮನೆ ನಿರ್ಮಿಸಿಕೊಡುತ್ತಾರೆ. ಇದು ಪದ್ಧತಿ. ಆದರೆ ಈ ಮಾದರಿಯಲ್ಲಿ ಆಗುತ್ತಿಲ್ಲ ಎಂಬ ಆರೋಪವಿದೆ. ಇದಕ್ಕೆ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂಬುದು ಪ್ರಮುಖ ಆರೋಪವಾಗಿದ್ದು, ಇದೇ ಕಾರಣಕ್ಕೆ ಫಲಾನುಭವಿಗಳು ಮನೆಗಳನ್ನ ನಿರ್ಮಿಸಿಕೊಳ್ಳಲು ಮುಂದೆ ಬರುತ್ತಿಲ್ಲ ಎನ್ನಲಾಗಿದೆ. ಅದರಲ್ಲೂ ನಿಗದಿತ ಚದರಡಿಯಲ್ಲಿಯೇ ಮನೆ ನಿರ್ಮಿಸಿಕೊಡುವುದಾಗಿ ಮಂಡಳಿ ಅಧಿಕಾರಿಗಳು ಷರತ್ತು ವಿಧಿಸಿದ್ದು, ಸ್ವಲ್ಪ ಹೆಚ್ಚಿಗೆ ಇದ್ದರೂ ಅದಕ್ಕೆ ಹೆಚ್ಚುವರಿ ಹಣ ನೀಡುವಂತೆ ಫಲಾನುಭವಿಗಳನ್ನ ಪೀಡಿಸುತ್ತಿದ್ದಾರೆ ಎಂಬ ಆರೋಪಗಳಿವೆ. ಇದರಿಂದ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಮನೆಗಳು ನಿರ್ಮಿಸಿಕೊಡುವುದಾಗಿ ಹೇಳಿದ್ರು ಫಲಾನುಭವಿಗಳೇ ಆಸಕ್ತಿ ತೋರುತ್ತಿಲ್ಲ ಎನ್ನಲಾಗಿದೆ. ಇದೇ ಕಾರಣಕ್ಕೆ ನಗರ ವ್ಯಾಪ್ತಿಯಲ್ಲಿರುವ ಕೊಳಚೆ ಪ್ರದೇಶಗಳಲ್ಲಿ ಮನೆಗಳ ನಿರ್ಮಾಣ ಕುಂಠಿತವಾಗಿದೆ. ನರಸಿಂಹಮೂರ್ತಿ ಅಂತ 20ನೇ ವಾರ್ಡ್ ನಗರಸಭಾ ಸದಸ್ಯರು. ಸರ್ ಇದು ಫಸ್ಟ್ ಟೈಮ್ ಇದು 20ನೇ ವಾರ್ಡ್ ಇದು ಡಿಲಿಮಿಟೇಷನ್ ಆದಮೇಲೆ 4ನೇ ವಾರ್ಡಲ್ಲಿ 2 ಭಾಗ ಆಗಿ ಇದೊಂದು ನಮಗೆ ಒಂದು ಸ್ಲಮ್ ಏರಿಯಾ ಮತ್ತು ಇದೊಂದು ಪ್ರಶಾಂತ್ ನಗರ ಒಂದು ಅರ್ಧ ಭಾಗ ಸೇರಿದೆ. ಇದರಲ್ಲಿ ಇದು ಒಂದು 50% ಸ್ಲಮ್ ಇದೆ ನಮ್ಮಲ್ಲಿ ದರ್ಗಾ ಮೊಹಲ್ಲಾ. ಅದು ಸ್ಲಮ್ ಬೋರ್ಡಲ್ಲಿ ನಡೀತಾ ಇದೆ, ಮಂದಗತಿಯಲ್ಲಿ ನಡೀತಾ ಇದೆ ಸರ್. ಸುಮಾರು ಒಂದು 20 ಮನೆ 30 ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಅರ್ಧಂಬರ್ಧ ನಡೀತಾ ಇದೆ. ಅವ್ರು ಒಂದು ತಿಂಗಳು ಮಾಡಿದ್ರೆ ಒಂದು ತಿಂಗಳು ಮಾಡೋದಿಲ್ಲ. ಅವ್ರಿಗೇನೋ ಬಿಲ್ ಮಾಡ್ತಾರೆ. ಅದೊಂದು ಅವ್ರನ್ನು ಕುಂಟು ನೆಪಗಳು 100 ಹೇಳ್ತಾ ಇದ್ದಾರೆ. ಅದನ್ನು ನಾವು ಮಾಡಿ ಮುಕ್ಕಾಲು ಭಾಗ ಮುಗಿಸಿದ್ದಾರೆ. ಇನ್ನೂ ಒಂದು 10 ಮನೆ ಅರ್ಧಂಬರ್ಧ ನಿಂತೋಗಿದೆ. ಅದ್ರ ಬಗ್ಗೆ ಸ್ಲಮ್ ಬೋರ್ಡ್ ಅವರಿಗೆ ದಿನ ನಾವು ಅದಕ್ಕೆ ಮಾಹಿತಿ ಕೊಡ್ತಾನೆ ಇದ್ದೀವಿ. ಅವರು ಬರ್ತಾ ಇದ್ದಾರೆ. ಅವರು ಕಾರಣಾಂತರಗಳಿಂದ ಹೇಳಿ ಡಿಲೇ ಮಾಡಿ ಸುಮಾರು ಮಂದಗತಿಯಲ್ಲಿ ಸಾಗ್ತಾ ಇದೆ ಸರ್. ಅದು ಇದು ಮೊದಲೇ ಕೊಳಚೆ ಪ್ರದೇಶ, ಅದರಲ್ಲೂ ಹಿಂದುಳಿದ ಜಾಗ. ಇಂತಹ ಪ್ರದೇಶದಲ್ಲಿ ರಸ್ತೆ ಸಮಸ್ಯೆ ಅನ್ನೋದು ಸರ್ವೇ ಸಾಮಾನ್ಯ. ಇನ್ನು ಇರುವ ಚಿಕ್ಕ ರಸ್ತೆಯ 2 ಬದಿ ವಾಹನಗಳನ್ನ ನಿಲ್ಲಿಸೋದ್ರಿಂದ ಇಲ್ಲಿ ರಸ್ತೆ ಇನ್ನೂ ಚಿಕ್ಕದಾಗಿ ವಾಹನ ಸವಾರರು ಸಂಚರಿಸಲು ಪರದಾಡಬೇಕಾದ ಸ್ಥಿತಿ ಇದೆ. ಈ ಹಿಂದೆ ಇದೇ ಜಾಗದಲ್ಲಿಯೇ ಬಿರುಗಾಳಿ ಮಳೆಗೆ ಮರವೊಂದು ಉರುಳಿ ಬಿದ್ದು ಕಾರುಗಳು ಜಖಮಾಗುವ ಜೊತೆಗೆ ವಿದ್ಯುತ್ ಕಂಬಗಳು ನೆಲಕಚ್ಚಿದ ಘಟನೆ ನಡೆದಿತ್ತ. ಇಂತಹ ರಸ್ತೆಯ ಅಭಿವೃದ್ಧಿ ಆಗಬೇಕಿದ್ದು ಈ ರಸ್ತೆಗಳನ್ನ ಸಿಸಿ ರಸ್ತೆಗಳಾಗಿ ಪರಿವರ್ತನೆ ಮಾಡಲು ನಗರಸಭೆಯಿಂದ ಅನುದಾನವೇ ಬರುತ್ತಿಲ್ಲ ಎಂಬುದು ನಗರಸಭಾ ಸದಸ್ಯರ ಅಳಲಾಗಿದೆ. ಇನ್ನು ಇದೇ ದರ್ಗಾ ಮೊಹಲ್ಲಾದ ಕೊಳಚೆ ಪ್ರದೇಶದಲ್ಲಿಯೇ ಇದೀಗ ನೂತನವಾಗಿ ಶುದ್ಧ ನೀರಿನ ಘಟಕವೊಂದನ್ನು ನಿರ್ಮಿಸಲಾಗುತ್ತಿದೆ. ಈ ಪ್ರದೇಶದ ಬಡವರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ 20ನೇ ವಾರ್ಡಿನ ನಗರಸಭಾ ಸದಸ್ಯರೇ ಆಸಕ್ತಿ ತೋರಿ ಇಲ್ಲಿ ಶುದ್ಧ ನೀರಿನ ಘಟಕ ನಿರ್ಮಿಸುತ್ತಿದ್ದಾರೆ. ಇಲ್ಲಿ ಅರ್ಧ ಕಾಮಗಾರಿಯಾಗಿದೆಯಲ್ಲ, ಇಲ್ಲಿಯೇ ಶೀಘ್ರದಲ್ಲಿ ಶುದ್ಧ ನೀರಿನ ಘಟಕ ತಲೆ ಎತ್ತಲಿದೆ. ಆದರೆ ಇಲ್ಲಿ ಜಾಗ ಗುರುತಿಸಲು ಈ ನಗರಸಭಾ ಸದಸ್ಯರು ಹರಸಾಹಸವನ್ನೇ ಮಾಡಿದ್ದಾರೆ. ಒತ್ತುವರಿಯಾಗಿದ್ದ ಈ ಜಾಗವನ್ನ ಗುರುತಿಸಿ ನಗರಸಭೆ ಮೂಲಕ ಸರ್ವೆ ಮಾಡಿಸಿ ಅದು ನಗರಸಭೆಗೆ ಸೇರಿದ ಜಾಗ ಎಂದು ಅಂತಿಮಗೊಳಿಸಲು ಇವರು ಮಾಡಿರುವ ಸಾಹಸ ಅಷ್ಟಿಷ್ಟಲ್ಲ ಬಿಡಿ. ಇಷ್ಟೆಲ್ಲ ಆಸಕ್ತಿ ತೋರಿ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಲಾಗುತ್ತಿದೆ. ಇದು ಆರಂಭವಾದಲ್ಲಿ 3 ಮತ್ತು 20ನೇ ವಾರ್ಡಿನ ಜನತೆಗೆ ಶುದ್ಧ ನೀರು ಲಭ್ಯವಾಗಲಿದೆ ಎನ್ನುತ್ತಾರೆ ನಗರಸಭಾ ಸದಸ್ಯರು. ಒಂದು 50% ಸ್ಲಮ್ ಇದೆ ನಮ್ಮಲ್ಲಿ ದರ್ಗಾ ಮೊಹಲ್ಲಾ. ಅದು ಅಲ್ಲಿನೂ ಸುಮಾರು ದಿನದಿಂದ ಏನು ವಾಟರ್ ಫಿಲ್ಟರ್ ವ್ಯವಸ್ಥೆ ಇರಲಿಲ್ಲ. ಸುಮಾರು ವರ್ಷಗಳಿಂದ ಅವ್ರು ಎಲ್ಲ ಕಡೆ ಆಗಿತ್ತು, ಎಲ್ಲ ವಾರ್ಡಲ್ಲಿ ಪ್ರತಿ ವಾರ್ಡಲ್ಲಿ ಆಗಿತ್ತು. ನಮ್ಮಲ್ಲಿ ವಾಟರ್ ಫಿಲ್ಟರ್ ಇರಲಿಲ್ಲ. ನಾನು ಸುಮಾರು ವರ್ಷಗಳಿಂದ ಓಡಾಡಿ ಅದಕ್ಕೆ ಜಾಗ ಇರಲಿಲ್ಲ. ಜಾಗನ ಹುಡುಕಿ ನಮ್ಮ CSC ಹಾಸ್ಪಿಟ್ಲ್ ಅವ್ರ ಜಾಗ ಸ್ವಲ್ಪ ಒತ್ತುವರಿ ಆಗಿತ್ತಲ್ಲಿ. ಅವ್ರು ಯಾರೋ ಬೇರೆ ಹಾಳಾಗಿ ಬಿದ್ದಿತ್ತು ನಮ್ಮ ರಚಕಟ್ಟೆನ. ಅದನ್ನು ಹಿಂಗಿಡಿಸಿ ಅದನ್ನು ಸುಮಾರು ವರ್ಷಗಳಿಂದ ಓಡಾಡಿ ದಾಖಲೆಗಳ ಸಂಗ್ರಹ ಮಾಡಿ ಅದನ್ನೆಲ್ಲ ಕೊಟ್ಟು ಅದನ್ನ ಕೆಲಸನೂ ಸ್ಟಾರ್ಟ್ ಮಾಡಿಸಿದ್ದೀನಿ. ಈ ಮುಂದಿನ ಒಂದು 2 ತಿಂಗಳಲ್ಲಿ ವಾಟರ್ ಫಿಲ್ಟರ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ರಸ್ತೆಯ ಪಕ್ಕದಲ್ಲಿಯೇ ಹಾಕಿರುವ ಕಸವನ್ನೊಮ್ಮೆ ಕಣ್ತುಂಬಿಕೊಳ್ಳಿ. ಇದನ್ನ ಕೊಳಚೆ ಪ್ರದೇಶದ ಜನ ತಂದು ಇಲ್ಲಿ ಹಾಕಿದ್ದಾರೆ ಎಂದು ಭಾವಿಸಬೇಡಿ. ಯಾಕೆಂದ್ರೆ ಇದು ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಪ್ರತಿಷ್ಠಿತ ಬಡಾವಣೆ ಎಂಬ ಪ್ರಖ್ಯಾತಿ ಪಡೆದಿರುವ ಪ್ರಶಾಂತ್ ನಗರ. ಇಲ್ಲಿರೋದು ಬಹುತೇಕ ಎಲ್ಲರೂ ಸುಶಿಕ್ಷಿತರು ಮತ್ತು ಉತ್ತಮ ಹಂತದಲ್ಲಿರುವವರೇ ಆಗಿದ್ದಾರೆ. ಇವರು ಇಲ್ಲಿ ಕಸ ಹಾಕಲು ಈ ಪ್ರದೇಶಕ್ಕೆ ನಗರಸಭೆಯ ಕಸ ಸಂಗ್ರಹ ವಾಹನ ಬರೋದಿಲ್ಲ ಎಂದು ಭಾವಿಸಬೇಡಿ. ಯಾಕೆಂದ್ರೆ ಈ ಪ್ರದೇಶಕ್ಕೆ ಪ್ರತಿನಿತ್ಯ ಕಸ ಸಂಗ್ರಹ ವಾಹನ ಬೆಳಗ್ಗೆಯೇ ಬರುತ್ತದೆ. ಆದರೆ ಕಸ ಸಂಗ್ರಹ ವಾಹನ ಬಂದಾಗ ಅದಕ್ಕೆ ಕಸ ನೀಡಲು ನಮ್ಮ ನಾಗರಿಕರಿಗೆ ಸಮಯ ಇರಲ್ಲವಷ್ಟೇ.
ಕಸದ ವಾಹನ ಬಂದಾಗ ಮನೆಯಿಂದ ಹೊರಗೆ ಬಾರದ ನಮ್ಮ ಸುಶಿಕ್ಷಿತರು ತಾವು ಕಚೇರಿಗಳಿಗೆ ಹೋಗುವಾಗ ಕಸ ತಂದು ಇಲ್ಲಿ ಸುರಿದು ಹೋಗುವುದನ್ನೇ ರೂಢಿಸಿಕೊಂಡಿದ್ದಾರೆ. ಇದರಿಂದ ಸುಂದರ ಬಡಾವಣೆ ಎಂಬ ಪ್ರಖ್ಯಾತಿ ಪಡೆದಿರುವ ಪ್ರಶಾಂತ ನಗರಕ್ಕೆ ಕಸ ತುಂಬಿದ ಬಡಾವಣೆ ಎಂಬ ಕುಖ್ಯಾತಿಗೆ ಪಾತ್ರವಾಗುವ ಆತಂಕ ಎದುರಾಗಿದೆ. ನಗರಸಭೆ ಅಧಿಕಾರಿಗಳು ಮತ್ತು ಸದಸ್ಯರು ಕಸವನ್ನ ರಸ್ತೆಯಲ್ಲಿ ಸುರಿಯಬಾರದೆಂದು ಎಷ್ಟೇ ಜಾಗೃತಿ ಮೂಡಿಸಿದ್ರು ಈ ವ್ಯಾಪ್ತಿಯ ಜನರ ಕಿವಿಗೆ ಮಾತ್ರ ಅದು ಬಿದ್ದಿಲ್ಲ. ಹಾಗಾಗಿಯೇ ಕಂಡಲ್ಲಿ ಕಸ ಹಾಕಿ ರಸ್ತೆಯನ್ನ ಕಸಯುಕ್ತ ಮಾಡುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಇನ್ನು ಎಲ್ಲಾ ವಾರ್ಡುಗಳಂತೆ ಈ ವಾರ್ಡಿನಲ್ಲಿಯೂ ಖಾಲಿ ನಿವೇಶನಗಳಿವೆ. ಕಳೆದ ಹಲವು ದಿನಗಳಿಂದ ಸತತವಾಗಿ ಮಳೆಯಾಗುತ್ತಿರುವ ಕಾರಣ ಈ ಖಾಲಿ ನಿವೇಶನಗಳಲ್ಲಿ ಈಗಾಗಲೇ ಗಿಡಗಂಟಿಗಳು ಬೆಳೆದು ಪೊದೆಗಳಾಗಿ ಬದಲಾಗಿವೆ. ಸಹಜವಾಗಿಯೇ ಎಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ ಅಲ್ಲಿ ಅನಾರೋಗ್ಯ ತಾಂಡವವಾಡುತ್ತಿದೆಯಲ್ಲ, ಇಲ್ಲಿಯೂ ಅದೇ ಆಗಿದೆ. ಖಾಲಿ ನಿವೇಶನಗಳ ಮಾಲೀಕರು ಸ್ಥಳೀಯರಲ್ಲ, ಅವರು ವರ್ಷಕ್ಕೆ ಒಮ್ಮೆಯೂ ಇತ್ತ ತಿರುಗಿ ನೋಡೋದಿಲ್ಲ. ಹಾಗಾಗಿ ಖಾಲಿ ನಿವೇಶನಗಳಲ್ಲಿ ಗಿಡಗಂಟಿಗಳು ಬೆಳೆದು ಅದರಲ್ಲಿ ಹಾವು, ಚೇಳು ಮುಂತಾದವು ಸೇರಿ ಸ್ಥಳೀಯರಿಗೆ ಆತಂಕ ಉಂಟು ಮಾಡುತ್ತಿರುವುದು ಒಂದು ಕಡೆಯಾದರೆ, ಸೊಳ್ಳೆಗಳ ಆಶ್ರಯ ತಾಣವಾಗಿ ಜನರಿಗೆ ಡೆಂಗಿ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳ ಉತ್ಪಾದನಾ ಕೇಂದ್ರಗಳಾಗಿಯೂ ತಯಾರಾಗಿವೆ. ಹಾಗೆ ಸ್ವಚ್ಛವಿಲ್ಲದ ಖಾಲಿ ನಿವೇಶನಗಳ ಮಾಲೀಕರಿಗೆ ನೋಟಿಸ್ ನೀಡಿ ಸ್ವಚ್ಛಗೊಳಿಸುವಂತೆ ಮಾಡುವುದಾಗಲಿ, ಇಲ್ಲವೇ ನಿವೇಶನ ಮಾಲೀಕರಿಗೆ ದಂಡ ವಿಧಿಸಿ ನಗರಸಭೆಯಿಂದಲೇ ಸ್ವಚ್ಛತೆ ಮಾಡುವ ಕೆಲಸವಾಗಲಿ ನಗರಸಭೆ ಈವರೆಗೆ ಮಾಡಿದ ನಿದರ್ಶನಗಳೇ ಇಲ್ಲ. ಇದರಿಂದ ಸ್ಥಳೀಯರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಸರ್, ಖಾಲಿ ನಿವೇಶನಗಳಿಗೆ ಅದು ದೊಡ್ಡ ತಲೆನೋವಾಗಿರೋದು ಅಂದರೆ ಅದೇ ದೊಡ್ಡ ಸಮಸ್ಯೆ. ನಮ್ಮ ನಮ್ಮ ಜನರು ಏನು ಮಾಡ್ತಾರೆ ಅಂದರೆ, ನಮ್ಮ ಜನರಿಗೂ ಸ್ವಲ್ಪ ತಿಳುವಳಿಕೆ ಇರಬೇಕು. ನಮ್ಮ ಪ್ರಶಾಂತ ನಗರ ಎಲ್ಲ ಬುದ್ಧಿವಂತ ಜನ ಇದ್ದಾರೆ, ಅವರೇ ಆದ ಕೆಲಸ ಮಾಡ್ತಾರೆ. ಅದು ನಮಗೊಂದು ದೊಡ್ಡ ತಲೆನೋವಾಗಿದೆ. ನಾವು ಪ್ರತಿದಿನ ಗಾಡಿ ಬರುತ್ತೆ, ಗಾಡಿ ಬಂದಿಲ್ಲ ಅಂದರೆ ಸಮಸ್ಯೆ, ನಾವು ಅವ್ರ ಸಮಸ್ಯೆ ಸ್ಪಂದನೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾವು ಅವರೇ ಹೇಳಿದೆ ಗಾಡಿ ಬಂದಾಗ ಕೆಲವರೇನಾಗಿದೆ 3 ಫ್ಲೋರ್ 4 ಫ್ಲೋರ್ ಮನೆಗಳಲ್ಲಿ ಇರ್ತಾರೆ. ಆ ಗಾಡಿ ಬಂದಾಗ ಆ ಫ್ಲೋರ್ಗಳವರು ಕೆಳಗಡೆ ಗಾಡಿಗೆ ನಮ್ಮನ್ನು ಕೊಡೋದಿಲ್ಲ. ಅವ್ರೇನು ಮಾಡ್ತಾರೆ, ಅವ್ರು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಎತ್ಕೊಂಬಂದು ರೋಡಲ್ಲಿ ಎಲ್ಲೆಲ್ಲ ಹಾಕಿದ್ರು ಎಸಿಬಿಟ್ಟು ಹೋಗ್ತಾರೆ. ಅವರಿಗೆ ಅದೇನು ಪರಿಜ್ಞಾನ ಇದೆಯೋ ಇಲ್ಲೋ ಭಗವಂತ ಅವ್ರಿಗೆ ಏನು ಕೊಡಿ ಅಂತ ಗೊತ್ತಿಲ್ಲ. ಅವರು ಬದಲಾವಣೆ ಆದಾಗ ಮಾತ್ರ ಚೇಂಜ್ ಆಗುತ್ತೆ. ನಾವು ಸುಮಾರು ಸಲ ಕ್ಲೀನ್ ಮಾಡ್ತಾ ಇರ್ತೀವಿ, ಅವ್ರು ಅದನ್ನು ಬ್ಲಾಕ್ ಸ್ಪಾಟಾಗಿ ಅವರೇ ಕ್ರಿಯೇಟ್ ಮಾಡಿಕೊಂಡು ಗಾಡಿಗಳಲ್ಲಿ ಎಸ್ಬಿಟ್ಟು ಹೋಗ್ತಾ ಇರ್ತಾರೆ. ಅವರು ಸುಮಾರು ಸಲ ವಾರ್ನಿಂಗು ಕೊಟ್ಟಿದ್ದೀವಿ, ಫೈನ್ ದಂಡ ಹಾಕೋಕ್ಕೂ ಹೇಳಿದ್ದೀವಿ, ಕಾವಲು ನಿಲ್ಲಿಸಿದ್ದೀವಿ, ಆದರೂ ಕೆಲ ಮಾಡಿದ್ವಿ. ಈ ಖಾಲಿ ನಿವೇಶನ ಕಥೆ ಏನಾಗಿದೆ ಅಂದರೆ, ಈ ನಿವೇಶನಗಳು ಎಲ್ಲೆಲ್ಲೋ ಇರ್ತಾರೆ ಬೇರೆಯವ್ರನ್ನ. ಆ ಖಾಲಿ ನಿವೇಶನಗಳನ್ನು ಕ್ಲೀನ್ ಮಾಡಿದ್ದಾರೆ, ಗಿಡ ಮುಡಿದು ಬೆಳೀತದನ್ನು ಸ್ವಚ್ಛತೆ ಮಾಡಿಲ್ಲ. ನಾವು ಅದನ್ನು ಟ್ಯಾಕ್ಸ್ ಕೊಟ್ಟವಾಗ ನಮ್ಮ ನಗರಸಭೆ ಸುಮಾರು ಮೀಟಿಂಗ್ಗಳು ಹೇಳಿದ್ದೀವಿ. ಅವ್ರಿಗೆ ಒಂದು ದಂಡ ಹಾಕಿ ಯಾರು ಅವ್ರ ನಿವೇಶನಗಳನ್ನು ಸ್ವಚ್ಛದಾಗಿಟ್ಟಿಲ್ಲ ಅವ್ರ ಮೇಲೇ ಕ್ರಮ ತೊಳ್ಕೊಬೇಕು ಅಂತ ನೆಕ್ಸ್ಟ್ ಮಾಡಿದ್ದೀವಿ. ಅದನ್ನು ತೊಗೊತಾ ಇದ್ದಾರೆ. ಅದನ್ನ ನಾವು ನಮ್ಮ ನಗರಸಭೆ ಸಿಬ್ಬಂದಿನೂ ಸ್ವಲ್ಪ ಅದನ್ನು ಸ್ಪಂದನೆ ಸರಿಯಾಗಿ ಮಾಡ್ತಾ ಇಲ್ಲ. ಇದು ಅವ್ರು ಈ ಸ್ವಚ್ಛತೆ ಇವರು ಏನಿದೆ ನಮ್ಮ ಆರೋಗ್ಯ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿದಾಗ ಮಾತ್ರ ಸಮಸ್ಯೆ ಇರ್ತಾರೆ. ಅವ್ರು ಬೇಕಾಬಿಟ್ಟು ಮನಸೋ ಇಚ್ಛೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡಿಕೊಂಡು ಅವ್ರ ಕಾಲ ಟೈಮ್ ಪಾಸ್ ಮಾಡಿಕೊಂಡು ಮುಂದೆ ತೊಳ್ತಾ ಇದ್ದಾರೆ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ ಸಮಸ್ಯೆಗಳಲ್ಲಿ ಕೆಲವನ್ನ. ಈ ವಾರ್ಡಿನಲ್ಲಿ ಕಾಡ್ತಿರೋ ಸಮಸ್ಯೆಗಳು ಬಹಳಷ್ಟಿವೆ, ಆದರೆ ಅವುಗಳಲ್ಲಿ ಕೆಲವು ಮಾತ್ರ ನೀವು ಈವರೆಗೂ ನೋಡಿದಿರಿ. ಅದರಲ್ಲಿ ಮುಖ್ಯವಾಗಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನಿರ್ಮಾಣವಾಗುತ್ತಿರುವ ಮನೆಗಳು. ಅವುಗಳನ್ನು ಸಮರ್ಪಕವಾಗಿ ನಿರ್ಮಿಸಿಕೊಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಎಂಬ ಆರೋಪಗಳಿವೆ. ಇನ್ನು ಅದೇ ಕೊಳಚೆ ಪ್ರದೇಶದಲ್ಲಿಯೇ ಶುದ್ಧ ನೀರಿನ ಘಟಕವನ್ನು ನಗರಸಭಾ ಸದಸ್ಯರು ನಿರ್ಮಿಸಲು ಮುಂದಾಗಿದ್ದಾರೆ. ಇದು ಉತ್ತಮ ಕೆಲಸವೇ ಆಗಿದೆ. ಇನ್ನು ಕಸ ಹಾಕೋ ನವನಾಗರಿಕರ ಬಗ್ಗೆ ಈ ವಾರ್ಡಿನಲ್ಲಿಯೂ ಸಮ ಇದ್ದೇ ಇದೆ. ಅದರಲ್ಲೂ ಪ್ರತಿಷ್ಠಿತ ಬಡಾವಣೆಯ ಸುಶಿಕ್ಷಿತರೇ ಇಂತಹ ಕೆಲಸಕ್ಕೆ ಮುಂದಾಗಿರುವುದು ವಿಪರ್ಯಾಸ. ಹೀಗೆ ರಸ್ತೆಯಲ್ಲಿ ಕಸ ಹಾಕುವ ಪ್ರಬುದ್ಧರನ್ನು ಗುರುತಿಸಿ ಅವರಿಗೆ ಸಾರ್ವಜನಿಕವಾಗಿ ಸನ್ಮಾನ ಮಾಡುವ ಕೆಲಸವನ್ನಾದರೂ ನಗರಸಭೆಯಿಂದ ಮಾಡಿದರೆ ಆಗಲಾದರೂ ರಸ್ತೆಯಲ್ಲಿ ಕಸ ಹಾಕುವವರ ಸಂಖ್ಯೆ ಕಡಿಮೆ ಆಗಬಹುದೇನೋ. ಇನ್ನು ಖಾಲಿ ನಿವೇಶನಗಳ ಸಮಸ್ಯೆಯೂ ಇಲ್ಲಿ ಕಾಡುತ್ತಿದೆ. ಈ ವಾರ್ಡ್ ಹೊಸ ಬಡಾವಣೆಗಳಲ್ಲಂತೂ ಖಾಲಿ ನಿವೇಶನಗಳು ಅಧಿಕವಾಗಿದ್ದು ಅವುಗಳಲ್ಲಿ ಬೆಳೆದಿರುವ ಗಿಡಗಂಟಿಗಳು ಸ್ಥಳೀಯ ನೆಮ್ಮದಿಯನ್ನೇ ಕಸಿದಿವೆ. ಹಾಗಾದರೆ ಇವಲ್ಲದೆ ಈ ವಾರ್ಡಿನಲ್ಲಿರುವ ಸಮಸ್ಯೆಗಳೇನು ಅನ್ನೋದನ್ನ ಹೇಳ್ತೀನಿ ಒಂದು ಚಿಕ್ಕ ವಿರಾಮದ ನಂತರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್.
ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ, ನೇತ್ರಶಾಸ್ತ್ರ, ಕಿವಿ, ಮೂಗು ಮತ್ತು ಗಂಟಲು, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಆಪ್ಟಿಕಲ್ಸ್, ಚರ್ಮರೋಗ ಚಿಕಿತ್ಸೆ, ಅಲ್ಟ್ರಾಸೌಂಡ್ ಮತ್ತು CT ಸ್ಕ್ಯಾನಿಂಗ್, ನರವಿಜ್ಞಾನ, ಮೂತ್ರಪಿಂಡಶಾಸ್ತ್ರ, ಹೃದಯಶಾಸ್ತ್ರ, ಭೌತ ಚಿಕಿತ್ಸೆ ವ್ಯವಸ್ಥೆಗಳಿಂದ ಕೂಡಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ತುರ್ತು ಸಹಾಯವಾಣಿ ಸಂಖ್ಯೆ 6364464470, ಮತ್ತೊಂದು 6364464471. ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಗರದ 20ನೇ ವಾರ್ಡಿನಲ್ಲಿ ರಸ್ತೆ ಸಮಸ್ಯೆ ತೀವ್ರವಾಗಿಯೇ ಇದೆ. ಅದರಲ್ಲೂ ಇಲ್ಲಿರೋ ಸಮಸ್ಯೆ ಎಲ್ಲ ವಾರ್ಡ್ಗಳಲ್ಲಿಯೂ ಇದೆ. ಆದರೆ ಅದು ಬಹಿರಂಗವಾಗಿರಲಿಲ್ಲ. ಈ ವಾರ್ಡಿನಲ್ಲಿ ಮಾತ್ರ ಸಮಸ್ಯೆ ಗಂಭೀರ ಸ್ವರೂಪ ಪಡೆದಿದ್ದು ಅದು ಬೀದಿಗೆ ಬಂದಿದೆ. 2-3 ದಶಕಗಳ ಹಿಂದೆ ಮನೆಗಳನ್ನು ನಿರ್ಮಿಸಿಕೊಂಡಿರುವ ಜನತೆ ಆಗ ಇದ್ದ ರಸ್ತೆಗೆ ಎತ್ತರದಲ್ಲಿಯೇ ಮನೆಗಳನ್ನು ನಿರ್ಮಿಸಿದ್ದರು. ಆದರೆ ರಸ್ತೆಯೇ ಎತ್ತರವಾಗಿ ಬೆಳೆದು ಬಿಟ್ಟಿದೆ. ಅಚ್ಚರಿಯಾದರೂ ಇದು ಸತ್ಯ. ರಸ್ತೆ ಬೆಳೆದ ಕಾರಣಕ್ಕೆ ಮನೆಗಳು ತಗ್ಗು ಪ್ರದೇಶಕ್ಕೆ ಜಾರಿವೆ. ರಸ್ತೆ ಬೆಳೆಯುವುಂಟಾ ಎಂದು ಹುಬ್ಬೇರಿಸಬೇಡಿ. ರಸ್ತೆ ಬೆಳೆಯುವುದು ಎಂದರೆ ಮಣ್ಣಿನ ರಸ್ತೆಯ ಮೇಲೆ ಒಮ್ಮೆ CC ರಸ್ತೆ ಮಾಡಿದರೆ ಅದು ಎತ್ತರವಾಗಲಿದೆ. ಅದು ಕಿತ್ತು ಬಂದಾಗ ರಸ್ತೆಯನ್ನು ಕಿತ್ತು ಅದರ ಮೇಲೆ ಮತ್ತೆ ಕಾಂಕ್ರೀಟ್ ಹಾಕುವಷ್ಟು ವ್ಯವಧಾನ ಈಗಿನ ಗುತ್ತಿಗೆದಾರರಿಗೆ ಇಲ್ಲ. ಹಾಗಾಗಿಯೇ ಮೊದಲು ಹಾಕಿದ ಕಾಂಕ್ರೀಟ್ ಮೇಲೆಯೇ ಮತ್ತೆ ಕಾಂಕ್ರೀಟ್ ಹಾಕುವುದು ರೂಢಿ. ಹೀಗೆ ಕನಿಷ್ಠ 10 ವರ್ಷಕ್ಕೆ ಒಮ್ಮೆ ಕಾಂಕ್ರೀಟ್ ರಸ್ತೆ ಮಾಡಿದರೂ 30 ವರ್ಷದಲ್ಲಿ 3 ಬಾರಿ ಕಾಂಕ್ರೀಟ್ ರಸ್ತೆ ಹಾಕಿದರೂ ಅದು ಕನಿಷ್ಠ 2 ಅಡಿಗಳಷ್ಟು ಎತ್ತರವಾಗಲಿದೆ. ಇದರಿಂದ ಪಕ್ಕದಲ್ಲಿರುವ ಮನೆಗಳು ಸಹಜವಾಗಿಯೇ ತಗ್ಗಿನ ಪ್ರದೇಶವಾಗಲಿದೆ. ಇದರಿಂದ ಎದುರಾಗಿರುವ ಸಮಸ್ಯೆ ಈ ವಾರ್ಡಿನಲ್ಲಿದೆ. ಹಾಗಾದರೆ ಏನು ಆ ಸಮಸ್ಯೆ ಅನ್ನೋದನ್ನ ನೀವೇ ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ರಸ್ತೆ, ಈ ರಸ್ತೆಯನ್ನೊಮ್ಮೆ ನೋಡಿ. ರಸ್ತೆಯ ತುಂಬಾ ನೀರು ತುಂಬಿದೆ ಯಾಕೆ ಅನ್ನೋ ಅನುಮಾನ ಬರುತ್ತಿದ್ಯಾ? ಇಲ್ಲಿ ಮಳೆ ಬಂದು 2 ದಿನಗಳಾಗಿವೆ. 2 ದಿನಗಳ ನಂತರವೂ ಈ ಪ್ರಮಾಣದಲ್ಲಿ ನೀರು ನಿಂತಿದೆ ಎಂದರೆ ಮಳೆ ಬಂದ ದಿನ ಇನ್ನೆಷ್ಟು ಪ್ರಮಾಣದಲ್ಲಿ ನೀರು ನಿಂತಿರಬಹುದು ಎಂಬುದನ್ನು ನಿಮ್ಮ ಊಹೆಗೆ ಬಿಟ್ಟಿದ್ದ. ಹೀಗೆ ರಸ್ತೆಯಲ್ಲಿ ನೀರು ನಿಲ್ಲಲು ಕಾರಣ ರಸ್ತೆ ಹದಗೆಟ್ಟಿರುವುದೂ ಇಲ್ಲ, ಚರಂಡಿ ಇಲ್ಲದಿರುವುದೂ ಅಲ್ಲ. ಅದಕ್ಕೆ ಕಾರಣ ರಸ್ತೆ ಕಾಮಗಾರಿಯೇ ಆಗಿದೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು. ಈ ನೀರು ನಿಂತಿರೋ ರಸ್ತೆಗೆ ಹೊಂದಿಕೊಂಡೇ ಇರುವ ಮನೆ ಇದೆಯಲ್ಲ, ಇದನ್ನ 1996ರಲ್ಲಿ ನಿರ್ಮಿಸಿದ್ದಾರಂತೆ. ಹಾಗೆ ನಿರ್ಮಿಸಿದಾಗ ರಸ್ತೆಗಿಂತ 2 ಅಡಿ ಎತ್ತರದಲ್ಲಿಯೇ ಮನೆ ನಿರ್ಮಿಸಿದ್ರಂತೆ. ಆದರೆ ಪದೇ ಪದೇ ರಸ್ತೆ ಹಾಕಿದ್ರಲ್ಲ, ಅದರಿಂದಾಗಿ ಮನೆ ಆಳಕ್ಕೆ ಹೋದ್ರೆ ರಸ್ತೆ ಎತ್ತರಕ್ಕೆ ಏರಿದೆ. ಇದರಿಂದ ಜೋರು ಮಳೆ ಬಂದ್ರೆ ಮನೆಯೊಳಗೆ ನೀರು ನುಗ್ಗುವ ಆತಂಕ ಈ ಮನೆಯವರನ್ನ ಕಾಡುತ್ತಿದೆ.
ಹಾಗಾಗಿಯೇ ಪ್ರಸ್ತುತ ಸಿಸಿ ರಸ್ತೆ ಮಂಜೂರಾಗಿದ್ರೂ ರಸ್ತೆ ಹಾಕದಂತೆ ನಿಲ್ಲಿಸಲಾಗಿದೆಯಂತೆ. ಈಗ ಇರುವ ರಸ್ತೆಯ ಮೇಲೆ ಮತ್ತೆ ರಸ್ತೆ ಹಾಕಿದ್ರೆ ಮತ್ತಷ್ಟು ಎತ್ತರವಾಗಿ ಮನೆ ಮತ್ತಷ್ಟು ಆಳಕ್ಕೆ ಹೋಗಲಿದ್ದು ಇದರಿಂದ ತಮಗೆ ಸಮಸ್ಯೆ ತೀವ್ರವಾಗಲಿದೆ ಎಂಬುದು ಈ ಮನೆಯವರ ಆತಂಕ. ನಾನು ಡಾಕ್ಟರ್ ನಾಗಭೂಷಣ್ ಅಂತ ಹೇಳಿ ನಿವೃತ್ತ ಪ್ರಾಂಶುಪಾಲರು, ನಮ್ಮ CVV ಅವರ BEd ಕಾಲೇಜಲ್ಲಿ ವರ್ಕ್ ಮಾಡಿದೆ. ಇದು ನಮ್ಮದು ಮೊದಲಿಗೆ ವಾರ್ಡ್ ನಂಬರ್ 4 ಇತ್ತು. ಮೊನ್ನೆ ಎಲೆಕ್ಷನ್ನಲ್ಲಿ ವಾರ್ಡ್ ನಂಬರ್ 20 ಅಂತ ಹೇಳಿದರು. ಈ ನಮ್ಮ 20 ವಾರ್ಡ್ಗೆ ಕೌನ್ಸಿಲರು ನಮ್ಮ ನರಸಿಂಹಮೂರ್ತಿಗಳು. ಅವರು ಒಳ್ಳೆ ಮಿತ್ರರು, ಜೊತೆಗೆ ಒಳ್ಳೆ ವರ್ಕರು. ಈ ನಮಗೇನಾಗಿದೆ, ನಾನು ಇಲ್ಲಿ ಮನೆ ಕಟ್ಟಿದಾಗ 1996ರಲ್ಲಿ ಮನೆ ಕಟ್ಟಿದ್ವಿ. ಆಗ ರೋಡ್ಗಿಂತ 2-3 ಅಡಿ ಹೈಟಲ್ಲಿ ಕಟ್ಟಿದ್ವಿ ನಾವು. ಈಗ ನೋಡಿದರೆ ರೋಡ್ಗಿಂತ ಒಳಗಡೆ ಆಗೋಗಿದೆ ಮನೆ. ಈ ನಮ್ಮ ಮನೆ ಹತ್ರ ನೋಡಿದರೆ ಐಲ್ಯಾಂಡ್ ಟೈಪ್ ಇದೆ. ಮಳೆ ಬಂದುಬಿಟ್ರೆ ಮನೆ ಒಳಗಡೆ ಹೋಗೋಕ್ಕೂ ಆಗೋದಿಲ್ಲ, ಕಾಂಪೌಂಡ್ ಪೂರ್ತಿ ನೀರು ನಿಲ್ಲುತ್ತೆ. ಹಾಗಾಗಿ ನಮ್ಮ ನರಸಿಂಹಮೂರ್ತಿ ಅವರಲ್ಲಿ ನಾವು ಯಾವಾಗಲೂ ಮನವಿ ಮಾಡ್ಕೊತಾನೆ ಇದ್ವಿ ನಮ್ಮ ಕೌನ್ಸಿಲರ್ ಜೊತೆ, ನಮಗೇನಾದರೂ ಒಂದು ನೀರು ಹೋಗೋ ಥರ ಡ್ರೈನ್ ಮಾಡಿ, ಜೊತೆಗೆ ರೋಡ್ ಮಾಡಿಕೊಡಿ ಅಂತ ಹೇಳಿ. ಅವರು ಪಾಪ ಮೊದಲಿಂದ ಹೇಳ್ತಾಯಿದ್ರು. MLA ಎಲೆಕ್ಷನ್ ಬರೋಕ್ಕೆ ಮೊದಲು ಅವರು ಸಾರ್ ಸ್ಯಾಂಕ್ಷನ್ ಆಗಿದೆ, ಮಾಡಿಸ್ಬಿಡ್ತೀನಿ ಸಾರ್, ಕಾಂಕ್ರೀಟ್ ರೋಡ್ ಆಗಿದೆ, ಡ್ರೈನ್ ಆಗಿದೆ ಅಂತ. ನೀತಿ ಸಂಹಿತೆ ಬಂತು, ಎಲೆಕ್ಷನ್ ಆಯಿತು, ಇದು ಗೌರ್ಮೆಂಟ್ ಬದಲಾಯಿತು, ಇದಕ್ಕೆ ಮುಕ್ತಿನೇ ಸಿಕ್ಕಿರಲಿಲ್ಲ. ಈಗೇನೋ ಮನ್ಸು ಮಾಡಿ ಅವರು ಒಂದು ಕಾರ್ಯನ ಮಾಡ್ತಾಯಿದ್ದಾರೆ. ಅವರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ನಾನು 96ರಲ್ಲಿ ಮನೆ ಕಟ್ಟಿದೆ, ನಮ್ಮ ಪಕ್ಕದವರು 96ರಲ್ಲಿ ಮನೆ ಕಟ್ಟಿದ್ದಾರೆ. ಆಗಲೇ ನಾವು ರೋಡ್ಗೆ 2-3 ಅಡಿ ಹೈಟ್ ಮಾಡಿ ಕಟ್ಟಿದ್ವಿ, ರೋಡ್ ಹೈಟ್ ಆಯಿತು. ದಯವಿಟ್ಟು ಮನೆಗಳಿಗೆ ನೀರು ಹೋಗದೇ ಇರೋ ಥರದಲ್ಲಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಈಗ ಅವರು ಹೊಸದಾಗಿ ಡ್ರೈನು ಮಾಡ್ತಾಯಿದ್ದಾರೆ, ಹಿಂದೆ ಇದ್ದ ಡ್ರೈನೆಲ್ಲ ಮುಚ್ಚೋಗಿತ್ತು. ಅದಕ್ಕೆ ಮತ್ತೆ ಇದು ಕಾಂಕ್ರೀಟ್ ರೋಡ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನಾವು ಅವ್ರಿಗೆ ಆಭಾರಿಯಾಗಿರ್ತೀವಿ. ಯಾಕೆಂದರೆ ಒಬ್ಬ ಕೌನ್ಸಿಲರ್ ಆದವರು ನಮ್ಮ ಸಮಸ್ಯೆನ ಅರ್ಥ ಮಾಡಿಕೊಂಡು ಅವರು ನಮಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ವಂದನೆಗಳನ್ನು ಹೇಳ್ತೀವಿ. ಸರ್, ನಮಗೆ ಮೇಯ್ನು ಈ ರೋಡ್ದು ಸಮಸ್ಯೆ ಇದೆ ನೋಡಿ. ನೀರು ಯಾವ ಥರ ಇದೆ, ಸುತ್ತ ನೀರಿದೆ, ಮಧ್ಯೆ ನಾವು ನಿಂತಿದ್ದೀವಿ. ನಿನ್ನೆ ಸಂಜೆ ಮಳೆ ಬಂತು, ಮನೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ಈ ಥರದ ಸರ್ಕಸ್ ಆಗಿದೆ, ಎಷ್ಟೋ ಜನ ಬಿದ್ದೋಗಿದ್ದಾರೆ ನೀರಲ್ಲಿ. ಇದು ಭಾಳ ಸಮಸ್ಯೆ ಆಗಿದೆ. ವೀಕ್ಷಕರೇ, ಈ ವಿಡಿಯೋವನ್ನು ಒಮ್ಮೆ ನೋಡಿ. ಕಾರಿನ ಮೇಲೆ ರಾಜಾರೋಷವಾಗಿ ಮಲಗಿ ನಿದ್ದೆ ಮಾಡುತ್ತಿರೋ ನಾಯಿ. ಈ ನಾಯಿ ಸುತಾರಾಮ್ ನೆಲದ ಮೇಲೆ ಮಲಗುವುದೇ ಇಲ್ಲವಂತೆ. ರಾತ್ರಿಯಾಗಲಿ ಹಗಲಾಗಲಿ ಇದು ಬೀದಿಯಲ್ಲಿ ನಿಲ್ಲಿಸಿರೋ ಕಾರಿನ ಮೇಲೆ ಹತ್ತಿಯೇ ಮಲಗೋದಂತೆ. ಮಲಗಿದ್ರೆ ಮಲಗಲಿ, ಅದರಿಂದ ಏನು ತೊಂದರೆ ಅಂತೀರಾ? ಈ ನಾಯಿಗಳ ಹಿಂಡನ್ನ ಒಮ್ಮೆ ನೋಡಿ. ಹೀಗೆ ಗುಂಪು ಗುಂಪಾಗಿ ಓಡಾಡೋ ನಾಯಿಗಳು ಮಕ್ಕಳು, ಒಂಟಿ ಮಹಿಳೆಯರು ಕಾಣಿಸಿದ್ರೆ ಮೇಲೆ ಎರಗುತ್ತವಂತೆ. ಹಾಗೆ ಎರಗೋ ಮೊದಲ ಸಿಪಾಯಿಯೇ ಈ ಕಾರಿನ ಮೇಲೆ ಮಲಗಿರೋ ಶ್ವಾನ ಎಂಬುದು ವಿಶೇಷ. ಪಾಪ, ಇಲ್ಲಿ ಕ್ಯಾಮೆರಾ ಮುಂದೆ ನಿಂತು ಮಾತಾಡ್ತಿರೋ ಇವರು ಖಾಸಗಿ ಕಾಲೇಜೊಂದರ ಪ್ರಾಂಶುಪಾಲರಾಗಿದ್ದವರು. ಇವರನ್ನೇ ಬಿಡದೆ ಈ ನಾಯಿ ಕಚ್ಚಿದೆಯಂತೆ. ಕಚ್ಚದೇ ಇರಲಿ ಅಂತ ಇವರು ಪ್ರತಿನಿತ್ಯ ಹುಡುಕಿ ಇದೇ ನಾಯಿಗೆ ಆಹಾರವನ್ನು ಹಾಕುತ್ತಿದ್ದರಂತೆ. ಆದರೂ ಬಿಡದೆ ಇವರನ್ನೇ ಕಚ್ಚಿದ ಪರಿಣಾಮ ಈಗ ನಾಯಿಗಳಿಗೆ ಆಹಾರ ಹಾಕುವುದನ್ನು ಬಿಟ್ಟು ಇವರು ದೊಣ್ಣೆಯಿಂದ ನಾಯಿಗಳನ್ನ ಓಡಿಸೋದೇ ಕಾಯಕ ಮಾಡಿಕೊಂಡಿದ್ದಾರಂತೆ. ಈ ನಾಯಿಗಳು ಇದೇ ವಾರ್ಡಿನ 4 ಜನರನ್ನ ಈಗಾಗಲೇ ಕಚ್ಚಿದ್ದು ಅವರು ಸತತವಾಗಿ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಹಾಕಿಸಿಕೊಳ್ಳುವ ಸ್ಥಿತಿ ಎದುರಾಗಿದ್ದು ಬೀದಿ ನಾಯಿಗಳ ಕಾಟದಿಂದ ಮುಕ್ತಿ ಕೊಡಿಸುವಂತೆ ನಾಗರಿಕರು ಅಂಗಲಾಚುತ್ತಿದ್ದಾರೆ. ಈ ನಾಯಿಗಳ ಬಗ್ಗೆ ಯಾವುದೇ ರೀತಿಯ ಕ್ರಮ ಜರುಗಿಸುವಂತಿಲ್ಲ ಎಂಬುದು ಪ್ರಾಣಿ ದಯಾ ಸಂಘದ ಸ್ಪಷ್ಟ ನಿಲುವಾಗಿದ್ದು, ಮಕ್ಕಳು ಮಹಿಳೆಯರು ಎಂಬುದನ್ನು ನೋಡದೆ ಎರಗುತ್ತಿರುವ ಬೀದಿ ನಾಯಿಗಳ ಕಾಟಕ್ಕೆ ಇರೋ ಪರ್ಯಾಯ ವ್ಯವಸ್ಥೆ ಎಂದರೆ ಅವುಗಳಿಗೆ ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ ಮಾಡೋದು. ಅದಕ್ಕಾಗಿ ನಗರಸಭೆಯ ಪ್ರತಿ ಆಯವ್ಯಯದಲ್ಲಿಯೂ ಹಣ ಮೀಸಲಿಡಲಾಗುತ್ತಿದೆ. ಆದರೆ ನಾಯಿಗಳಿಗೆ ಮಾತ್ರ ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ ಕಳೆದ ಹಲವಾರು ವರ್ಷಗಳಿಂದ ಮಾಡಿದ ಉದಾಹರಣೆಯೇ ಇಲ್ಲ.
ಇದರಿಂದ ಒಂದೊಂದು ನಾಯಿ 10 ಮರಿಗಳನ್ನ ಹಾಕುತ್ತಿದ್ದು ಇವುಗಳ ಸಂತತಿ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಹಾಗೆ ಹೆಚ್ಚುತ್ತಿರುವ ನಾಯಿಗಳು ಮಕ್ಕಳು, ಮಹಿಳೆಯರು, ವೃದ್ಧರು ಎನ್ನದೇ ಮೇಲೆ ಬಿದ್ದು ಕಚ್ಚುತ್ತಿರುವ ಕಾರಣ ನಾಗರಿಕರು ಭೀತಿಯಲ್ಲಿ ಸಂಚರಿಸಬೇಕಾದ ಸ್ಥಿತಿ ಎದುರಾಗಿದೆ. ಈ ನಾಯಿಗಳ ಕಾಟದಿಂದ ಮುಕ್ತಿ ದೊರಕಿಸುವಂತೆ ಪದೇ ಪದೇ ನಗರಸಭೆಗೆ ಮನವಿ ಮಾಡಿದ್ರು ಈ ಬಗ್ಗೆ ಗಮನ ಹರಿಸಿದ ಉದಾಹರಣೆಯೇ ಇಲ್ಲವಾಗಿದೆ. ಈಗಲಾದರೂ ನಗರಸಭೆಯವರು ಗಮನ ಹರಿಸಿ ಬೀದಿ ನಾಯಿಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸುವ ಮೂಲಕ ನಾಯಿಗಳ ಕಾಟದಿಂದ ಮುಕ್ತಿ ದೊರಕಿಸುವಂತೆ ಮನವಿ ಮಾಡಿದ್ದಾರೆ. ಜೊತೆಗೆ ಈ ಬೀದಿ ನಾಯಿಗಳ ಸಮಸ್ಯೆ ಅಂತೂ ಭಾಳ ಇದೆ ಸರ್. ಅದು ನಾನೇ ಒಬ್ಬ ವಿಕ್ಟಿಮ್ ಹೇಳಬೇಕಾಗಿದ್ದರೆ, ಈ ನಮ್ಮ ನಾಯಿಗಳು ಹೇಗಿದೆ ಅಂದರೆ ಬಹುಶಃ ಇಲ್ಲಿ ಪಕ್ಕದಲ್ಲೇ ಒಂದು ಕಾರ್ ಮೇಲೆ ಮಲಗಿದೆ. ಇಂಥ ಹೈಟೆಕ್ ಬೀದಿ ನಾಯಿಗಳು ಇಲ್ಲಿ ಸಿಕ್ಕಾಪಟ್ಟೆ ಇದಾಗಿದೆ. ಇದಕ್ಕೆ ನಮ್ಮ ಕಾರ್ಪೊರೇಷನ್ನವ್ರು ಏನಾದರೂ ಮಾಡಿ ಒಂದು ಕ್ರಮ ಕೈಗೊಳ್ಳಬೇಕು. ಈ ನಾಯಿಗಳು ಅದು ಬರೀ ನಾವು ಊಟ ಹಾಕಿದರೆ ನಮ್ಮನ್ನೇ ಅಟ್ಯಾಕ್ ಮಾಡೋ ಮಟ್ಟಕ್ಕೆ ಅವು ಬೆಳೆದಿವೆ. ಹಾಗಾಗಿ ದಯವಿಟ್ಟು ಅವಕ್ಕೇನಾದರೂ ಶಸ್ತ್ರಚಿಕಿತ್ಸೆನ ಅಥವಾ ಅವುಗಳನ್ನ ಹಿಡ್ಕೊಂಡು ಬೇರೆ ಎಲ್ಲಾದರೂ ಬಿಡೋದಾ, ಆ ಒಂದು ಏರ್ಪಾಟು ತಕ್ಷಣಕ್ಕೆ ಆಗಬೇಕಾಗಿದೆ. ಇದು ಪ್ರಸ್ತುತ ಸಮಸ್ಯೆ. ದಯವಿಟ್ಟು ಅವರು ಸ್ಪಂದಿಸ್ತಾ ಇದ್ದಾರೆ. ನಿಮ್ಮ ಮೀಡಿಯಾದವರಲ್ಲೂ ನಾವು ಮನವಿ ಮಾಡ್ಕೊತಾ ಇದ್ದೀವಿ, ಮತ್ತು ನಮ್ಮ ಆಯುಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನೀವು ನಮ್ಮ ಪರವಾಗಿ ಆಯುಕ್ತರ ಗಮನಕ್ಕೆ ತಂದ್ರೂ ನಮಗೆ ಭಾಳ ಸಂತೋಷ. ಈ ಬೀದಿ ನಾಯಿಗಳ ಹಾವಳಿ ಭಾಳ ಆಗಿಬಿಟ್ಟಿದೆ ಸರ್. ಚಿಕ್ಕ ಮಕ್ಕಳು ಬಂದರೆ ಆ ಮಕ್ಕಳನ್ನು ನಾವು ಬಿಡೋದಿಲ್ಲ. ಒಂದಲ್ಲ 10 ನಾಯಿಗಳು ಸೇರಿ ಅಟ್ಯಾಕ್ ಮಾಡ್ತಾಯಿವೆ. ಇಲ್ಲಿ 4-5 ಸಲ ಈ ಥರದ ಇನ್ಸಿಡೆಂಟ್ ಆಗಿದೆ. ದಯವಿಟ್ಟು ಇದಕ್ಕೊಂದು ಮುಕ್ತಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಇನ್ನು ಇದೇ ಬಡಾವಣೆಯಲ್ಲಿ ಚರಂಡಿ ಕಾಮಗಾರಿ ಬರದಿಂದ ನಡೆಯುತ್ತಿದೆ. ಈ ಹಿಂದೆ 15ನೇ ಹಣಕಾಸು ಯೋಜನೆಯಡಿ ನಗರದ ಎಲ್ಲಾ ವಾರ್ಡುಗಳಿಗೆ ಅನುದಾನ ಹಂಚಿಕೆ ಮಾಡಿ ಟೆಂಡರ್ ಕೂಡ ಆಗಿದೆಯಂತೆ. ಆದರೆ ಟೆಂಡರ್ ಆಗಿ 6 ತಿಂಗಳೇ ಕಳೆದರೂ ಇವರಿಗೂ ವರ್ಕ್ ಆರ್ಡರ್ ನೀಡುತ್ತಿಲ್ಲ ಎಂಬ ಆರೋಪವಿದೆ. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಎಂದು ಕಾಲದೂಡಿದ ನಗರಸಭೆ ಅಧಿಕಾರಿಗಳು ನೀತಿ ಸಂಹಿತೆ ಮುಗಿದು ತಿಂಗಳಾದರೂ ಇವರಿಗೆ ವರ್ಕ್ ಆರ್ಡರ್ ನೀಡದ ಕಾರಣ ನಗರದಲ್ಲಿ ಯಾವುದೇ ಕಾಮಗಾರಿ ನಡೆಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ನಗರದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಸ್ವತಃ ನಗರಸಭಾ ಸದಸ್ಯರೇ ಅಳವತ್ತುಕೊಳ್ಳುತ್ತಿದ್ದಾರೆ. ಆದರೂ ನಗರಸಭಾ ಸದಸ್ಯರು ಸ್ವಂತ ವರ್ಚಸ್ಸಿನ ಮೇಲೆ ಕಾಮಗಾರಿಗಳನ್ನ ನಡೆಸುತ್ತಿದ್ದು ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಮಳೆ ನೀರು ಚರಂಡಿಗಳಲ್ಲಿ ಸರಾಗವಾಗಿ ಹರಿಯದೆ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೆ ನುಗ್ಗುವ ಆತಂಕ ಎದುರಾಗಲಿದೆ ಎಂಬ ಕಾರಣಕ್ಕೆ ಮುಂಜಾಗ್ರತೆಯಾಗಿ ಚರಂಡಿಗಳ ದುರಸ್ತಿ ಕಾಮಗಾರಿಗೆ ನಗರಸಭಾ ಸದಸ್ಯರು ಮುಂದಾಗಿದ್ದಾರೆ. ಆದರೆ ರಸ್ತೆ ಸಮಸ್ಯೆ ಸೇರಿದಂತೆ ಇತರೆ ಸಮಸ್ಯೆಗಳ ಪರಿಹಾರ ಇನ್ನೂ ಹುಡುಕಬೇಕಿದೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಈ ಹಿಂದೆ ನಗರೋತ್ಥಾನ ಅನುದಾನ ಬಂದಿದೆ. ಈ ಅನುದಾನವನ್ನ ನಗರದ ವಾರ್ಡ್ಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಹಂಚಿಕೆಯೂ ಮಾಡಲಾಗಿತ್ತ. ಆದರೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಸರ್ಕಾರ ಬದಲಾಯಿತಲ್ಲ. ಆಗ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಬದಲಾದರು. ಈ ವೇಳೆ ನಗರೋತ್ಥಾನ ಅನುದಾನವನ್ನ ತಡೆ ಹಿಡಿಯಲಾಗಿದೆಯಂತೆ. ಅದನ್ನ ನಗರ ಹೊರತುಪಡಿಸಿ ಇತರೆ ಪ್ರದೇಶಗಳ ರಸ್ತೆ ಅಭಿವೃದ್ಧಿಗೆ ಬಳಸಲು ಈಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ನಿರ್ಧರಿಸಿದ್ದು ಇದಕ್ಕೆ ನಗರಸಭಾ ಸದಸ್ಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತ. ಈ ನಗರೋತ್ಥಾನ ಅನುದಾನ ಮತ್ತೆ ನಗರಕ್ಕೆ ವಾಪಸ್ ನೀಡಲಿದ್ದಾರಾ, ಇಲ್ಲವೇ ಅದನ್ನ ರಸ್ತೆ ಅಭಿವೃದ್ಧಿಗೆ ಬಳಸಿಕೊಳ್ಳಲಿದ್ದಾರಾ ಎಂಬುದಕ್ಕೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಇದರಿಂದ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳೇ ಇಲ್ಲವಾಗಿದೆ ಎಂಬುದು ನಗರಸಭಾ ಸದಸ್ಯರ ಆರೋಪ. ಇನ್ನು 15ನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ಮಂಜೂರಾಗಿರುವ ಕಾಮಗಾರಿಗಳಿಗೆ ಟೆಂಡರ್ ಆಗಿದ್ರೂ ವರ್ಕ್ ಆರ್ಡರ್ ನೀಡದೆ ತಡವಲಾಗುತ್ತಿದೆ ಎಂಬುದು ಮತ್ತೊಂದು ಆರೋಪವಾಗಿದ್ದು, ನಗರಸಭೆ ಅಧಿಕಾರಿಗಳ ಈ ವರ್ತನೆಯಿಂದ ನಗರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗಿದೆ ಎಂಬುದು ವಿಪರ್ಯಾಸವೇ ಸರಿ. ಇನ್ನು ಈ ನಗರೋತ್ಥಾನದ ನೆಕ್ಸ್ಟ್ ಕಾಯ್ತಾ ಇವು ನಮ್ಮದು ಯಾವುದು ದುಡ್ಡಿಲ್ಲ ಬರೋದು. ಬರೀ ವರ್ಷಕ್ಕೆ 2 ಲಕ್ಷ 1 ಲಕ್ಷ ಕೊಡಿ. ನಾನು ಬಂದಾಗಿಂದ ಬರೀ 4ರಿಂದ 5 ಲಕ್ಷ ರೂಪಾಯಿ ಬಟ್ ನಗರಸಭೆ 15 ಫೈನಾನ್ಸ್ ದುಡ್ಡು ಕೊಟ್ಟಿದ್ದಾರೆ ಹೊರತು ಯಾವ ದುಡ್ಡು ನಮಗೆ ಬೇರೆ ದೊಡ್ಡ ಅನುದಾನ ಯಾವುದು ಸ್ಪೆಷಲ್ ಫಂಡು ಯಾವುದೂ ಬಂದಿಲ್ಲ. ಆ ದುಡ್ಡಲ್ಲಿ ನಾವು ಎಲ್ಲೆಲ್ಲಿ ನೆಸಿಟಿ ಇದೆಯೋ ಅಲ್ಲಲ್ಲಿ ಅದನ್ನು ನಾವು ಅಳವಡಿಸ್ಕೊಂಡು ಅದನ್ನು ಜನರಿಗೆ ಯಾವ ಸಾರ್ವಜನಿಕ ಎಮರ್ಜೆನ್ಸಿ ಇದೆಯೋ ಅಂಥ ಕಡೆ ಮಾತ್ರ ಯೂಸ್ ಮಾಡಿದ್ದೀವಿ. ಇದನ್ನು ಬರೋವಂಥ ದುಡ್ಡನ್ನ ನಮ್ಮನ್ನು ಕರೆಯಾಗಿ ಬರೀ 3-2 ಲಕ್ಷ ಕೊಡ್ತಾರೆ. ಎಲ್ಲ ಆಗ್ತಾರೆ ದುಡ್ಡು? ಒಂದು 10 ಎಸ್ಟಿಮೇಟ್ ಇದ್ದರೆ ಮತ್ತು 2 ಲಕ್ಷನ ಯಾವುದಕ್ಕೆ ಹಾಕೋಣ ಅಂತ ಅದು
ಎಲ್ಲಿನೂ ಆಗೋದಿಲ್ಲ. ಎಲ್ಲಿ ನೆಸಿಟಿ ಇದೆಯೋ ಅಂಥ ಕಡೆ ಮಾತ್ರ ಹಾಕ್ಕೊಂಡು ಮುಂದೆ ಬಂದಿದ್ದೀವಿ. ಇನ್ನು ನಮಗೆ ಈ ನಗರೋತ್ಥಾನ ನಾವು ಆಲ್ರೆಡಿ ನಾವು ಸಚಿವರಿಗೂ ಶಾಸಕರಿಗೂ ಹೇಳಿದ್ದೀವಿ. ಈ ಮೈನ್ ರೋಡ್ ಆಗಿದೆ, ಪ್ರಶಾಂತ್ ನಗರದಿಂದ ಸುಮಾರು ಪ್ರತಿ ಹಾಸ್ಪಿಟ್ಲ್ವರೆಗೂ ಒಂದು ರೋಡ್ ಮಾಡಿದ್ದಾರೆ, ಎಸ್ಟಿಮೇಟ್ ಆಗಿದೆ. ಇನ್ನೇನು ಅದನ್ನು ಕಾರ್ಯರೂಪಕ್ಕೆ ಬರಬೇಕು, ಅದನ್ನು ಬರ್ತಾ ಇದೆ. ತೊಳ್ಕೊಂಡು ಸುಮಾರು ಕಾರಣಗಳಿಂದ ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಅದು ಯಾವ ರೀತಿ ಇನ್ನೂ ಏನು ಸ್ಟೇಜಲ್ಲಿದೆ ಅಂತ ನಮಗೂ ಯಾರಿಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಮುಂದಿನ ಎಲೆಕ್ಷನ್ ಬಂತು, ಅದು ನಿಂತೋಯ್ತು, ಮತ್ತೇನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಂದಾಗ ಇದು ಸುಮಾರು ಒಂದು 2 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಆಗುತ್ತೆ. ಅದ್ರ ಮೇಲೆ ನಮಗೆ ವಿಶ್ವಾಸ ಇಟ್ಕೊಂಡಿದ್ವಿ. ಅದು ಬಿಟ್ಟರೆ ಮುಂದಿನ ಯಾವುದೇ ಏನೇನು ಬರ್ತಾ ಇದೆ ನೆಸಿಟಿ ಅಂತ ಜಾಗದಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರದ 20ನೇ ವಾರ್ಡಿನ ಸಮಸ್ಯೆಗಳನ್ನು. ಆ ವಾರ್ಡಿನಲ್ಲಿ ರಸ್ತೆ ಬೆಳೆಯುತ್ತಿದೆ, ಮನೆಗಳು ತಗ್ಗು ಪ್ರದೇಶಕ್ಕೆ ಸರಿಯುತ್ತಿವೆ. ಇದರಿಂದ ಮಳೆ ನೀರು ಮನೆಗಳಿಗೆ ನುಗ್ಗುವ ಆತಂಕ ಒಂದು ಕಡೆಯಾದರೆ, ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವಾಗದ ಸ್ಥಿತಿ ಮತ್ತೊಂದು ಕಡೆ. ಇನ್ನು ನಾಯಿಗಳ ಕಾಟ ಅನ್ನೋದು ಆ ವಾರ್ಡಿನ ಜನರನ್ನು ನಿದ್ದೆಯಲ್ಲಿಯೂ ಬೆಚ್ಚಿ ಬೀಳಿಸೋ ರೀತಿಯಲ್ಲಿದೆ. ಮಕ್ಕಳು, ವೃದ್ಧರು ಎಂಬ ಯಾವುದೇ ಭೇದವಿಲ್ಲದೆ ಕಚ್ಚುತ್ತಿರುವ ನಾಯಿಗಳ ಕಾಟದಿಂದ ಮುಕ್ತಿ ದೊರಕಿಸುವಂತೆ ವಾರ್ಡಿನ ಜನತೆ ಪದೇ ಪದೇ ನಗರಸಭೆಗೆ ಮೊರೆ ಇಡುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಆತ ಗಮನ ಹರಿಸುತ್ತಿಲ್ಲ. ಮುಖ್ಯವಾಗಿ ನಗರದ 31 ವಾರ್ಡ್ಗಳಲ್ಲಿಯೂ ನಡೆಯದ ಚರಂಡಿ ಕಾಮಗಾರಿ ಈ ವಾರ್ಡಿನಲ್ಲಿ ನಡೆಯುತ್ತಿರೋದು ತುಸು ಸಮಾಧಾನದ ವಿಚಾರವಾಗಿದೆ. ಇನ್ನು ಈ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಇಲ್ಲ, ಬೀದಿ ದೀಪಗಳ ಸಮಸ್ಯೆಯೂ ಇಲ್ಲ. ಆದರೆ ಇರೋದು ರಸ್ತೆ ಮತ್ತು ಚರಂಡಿ ಸಮಸ್ಯೆ ಮಾತ್ರ ಅಂತ ನಿರ್ಧಾರಕ್ಕೆ ಬರೋದು ಬೇಡ. ಯಾಕೆಂದರೆ ಮುಂದೆ ಪ್ರಮುಖವಾದ ಸಮಸ್ಯೆಗಳಿವೆ. ಪ್ರಮುಖ ಸಮಸ್ಯೆಗಳೇನು ಅನ್ನೋದನ್ನು ಒಂದು ಚಿಕ್ಕ ವಿರಾಮದ ನಂತರ ನೋಡೋಣ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಗರ ವ್ಯಾಪ್ತಿಯ ಪ್ರತಿ ವಾರ್ಡಿನಲ್ಲೂ ಕನಿಷ್ಠ ಒಂದು ಉದ್ಯಾನವನವಾದರೂ ಇರಲೇಬೇಕು. ಪ್ರತಿನಿತ್ಯ ವಾಯುವಿಹಾರ ಮಾಡಲು, ಮಕ್ಕಳು ಆಟವಾಡಲು ಉದ್ಯಾನವಿದ್ದರೆ ಅದು ನಗರಕ್ಕೂ ಚಂದ, ಪರಿಸರಕ್ಕೂ ಪೂರಕ. ಆದರೆ ಚಿಕ್ಕಬಳ್ಳಾಪುರ ನಗರಕ್ಕೆ ಇಂತಹ ಅದೃಷ್ಟ ಇಲ್ಲ ಬಿಡಿ ಎಂದೇ ನಾವು ಈವರೆಗೆ ಭಾವಿಸಿದ್ದೆವು. ಆ ಮಾತು ತಪ್ಪು ಅನ್ನೋದು 20ನೇ ವಾರ್ಡಿನಲ್ಲಿ ಸಂಚರಿಸಿದಾಗಲೇ ನಮ್ಮ CTV ತಂಡಕ್ಕೆ ಅರಿವಾಯಿತು. ಯಾಕೆ ಅಂತೀರಾ? 20ನೇ ವಾರ್ಡ್ ಒಂದರಲ್ಲಿಯೇ 5-6 ಉದ್ಯಾನಗಳಿವೆ. ಆದರೆ ಅವುಗಳ ನಿರ್ವಹಣೆಯೇ ಇಲ್ಲ. ಇನ್ನು ಖಾಸಗಿ ಬಡಾವಣೆಗಳಿರುವ ನಿವೇಶನಗಳನ್ನು ಮಾರಿ ಆ ಬಡಾವಣೆಯಲ್ಲಿ ಉದ್ಯಾನ ಮಾಡಿ ಅದನ್ನು ನಗರಸಭೆ ಸುಪರ್ದಿಗೆ ನೀಡಿರುತ್ತಾರೆ. ಅದರ ರಕ್ಷಣೆಗಾಗಿ ಹಾಕಿದ್ದ ಬೇಲಿಯನ್ನು ಕಿತ್ತುಕೊಂಡು ಹೋದರೂ ನೋಡೋರಿಲ್ಲ, ಕೇಳೋರೂ ಇಲ್ಲ. ಇನ್ನು ಪ್ರತಿಷ್ಠಿತ ಪ್ರಶಾಂತನಗರ ವಾರ್ಡ್ ಇದೆಯಲ್ಲ, ಈ ವಾರ್ಡಿನಲ್ಲಿ ನೂತನವಾಗಿ ಆಗಿರುವ ಬಡಾವಣೆಗಳಿಗೆ UGD ಸಂಪರ್ಕವೇ ಇಲ್ಲ. ಈಗಲೂ ಫಿಟ್ ಗುಂಡಿಗಳೇ ಇವರಿಗೆ ಆಧಾರವಾಗಿದ್ದು ರಸ್ತೆಗಳು ಸಮರ್ಪಕವಾಗಿಲ್ಲ ಎಂಬ ಆರೋಪವಿದೆ.
ಹಾಗಾದರೆ ಆ ಉದ್ಯಾನಗಳ ಸ್ಥಿತಿ ಏನು ಅನ್ನೋದನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಹಗ್ಗಕ್ಕೆ ಬಟ್ಟೆ ಒಣಗಿ ಹಾಕಿದ ಚಿತ್ರಣ. ಇದು ಯಾವುದೋ ಮನೆಯ ಮುಂದೆ ಬಟ್ಟೆ ಒಣಗಿ ಹಾಕಿರೋ ದೃಶ್ಯವಲ್ಲ. ಇದು ನಗರಸಭೆ ಉದ್ಯಾನದ ದುಸ್ಥಿತಿ. ಇಲ್ಲಿ ನೋಡಿ, ಈ ಉದ್ಯಾನವನಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿಡಲಾಗಿದೆ. ಕುವೆಂಪು ಉದ್ಯಾನದ ದುಸ್ಥಿತಿ ಈ ಬಟ್ಟೆ ಒಣಗಿಸಲು ಮಾತ್ರ ಸೀಮಿತವಾಗಿಲ್ಲ. ಈ ಸಿಮೆಂಟ್ ಕುರ್ಚಿಯ ಮೇಲೆ ಬರೆದ ಸಾಲನ್ನು ಓದಿ ಪ್ಲಾಸ್ಟಿಕ್ ತ್ಯಜಿಸಬೇಕು ಎಂಬುದು ಈ ಸಾಲಿನ ಸಾರಾಂಶ. ಆದರೆ ಇದೇ ಕುರ್ಚಿಯ ಮುಂಭಾಗದಲ್ಲಿಯೇ ನಾನಾ ರೀತಿಯ ಪ್ಲಾಸ್ಟಿಕ್ ಎಸೆಯಲಾಗಿದೆ. ನೀರಿನ ಬಾಟಲ್ಗಳು, ಕುರುಕಲು ತಿಂಡಿಯ ಪ್ಯಾಕೆಟ್ಗಳನ್ನು ಇಡೀ ಉದ್ಯಾನದಾದ್ಯಂತ ಎಸೆಯಲಾಗಿದೆ. ಈ ಉದ್ಯಾನವನ್ನು ಯಾವುದೋ ಖಾಸಗಿ ಬಡಾವಣೆಯವರು ನಿರ್ಮಿಸಿದ್ದಲ್ಲ, ಬದಲಿಗೆ ನಗರಸಭೆಯೇ ಅಭಿವೃದ್ಧಿಪಡಿಸಿದ ಕುವೆಂಪು ಉದ್ಯಾನವನ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಂತಿದೆ. ಜನವಸತಿ ಪ್ರದೇಶದಲ್ಲಿ ಉದ್ಯಾನಕ್ಕೆ ಅಂತ ಜಾಗ ಸಿಗೋದೆ ಕಷ್ಟವಾಗಿರುವ ಪ್ರಸ್ತುತ ಸಂದರ್ಭದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರೋ ಉದ್ಯಾನದ ನಿರ್ವಹಣೆ ಮಾಡಲು ನಗರಸಭೆಗೆ ಪುರಸೊತ್ತಿಲ್ಲ ಎಂದರೆ ವಿಪರ್ಯಾಸವಲ್ಲದೆ ಮತ್ತೇನು. ತಮ್ಮ ವಾರ್ಡಿನಲ್ಲಿರೋ ಉದ್ಯಾನ ತಮಗೆ ಅನುಕೂಲ ಎಂದು ಭಾವಿಸಿದ ಸ್ಥಳೀಯರು ಕೆಲ ದಿನಗಳ ಕಾಲ ಈ ಉದ್ಯಾನವನವನ್ನ ಸ್ವಚ್ಛಗೊಳಿಸುವ ಜವಾಬ್ದಾರಿ ಹೊತ್ತಿದ್ರಂತೆ. ಆದರೆ ನಗರಸಭೆ ಮಾತ್ರ ಇತ್ತ ಗಮನವೇ ಹರಿಸದ ಕಾರಣ ಬೇಸತ್ತ ಸ್ಥಳೀಯರು ಉದ್ಯಾನ ನಿರ್ವಹಣೆಯಿಂದ ದೂರ ಸರಿದಿದ್ದಾರೆ. ಇನ್ನು ನಗರಸಭಾ ಸದಸ್ಯರು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಉದ್ಯಾನದ ಸ್ವಚ್ಛತೆ ಮಾಡಿಸುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಗರಸಭಾ ಸದಸ್ಯರು 10 ಬಾರಿ ಹೇಳಿದ್ರೆ ಒಮ್ಮೆ ಬಂದು ಸ್ವಚ್ಛಗೊಳಿಸುತ್ತಿದ್ದ ಕಾರಣ ಪ್ರತಿ ಬಾರಿ ಒತ್ತಡ ಹೇರಿ ಸ್ವಚ್ಛಗೊಳಿಸುವುದೇ ಆಯಿತು ಅಂತ ಬೇಸತ್ತ ನಗರಸಭಾ ಸದಸ್ಯರು ಅಧಿಕಾರಿಗಳ ಮೇಲೆ ಒತ್ತಡ ಹೇರುವುದನ್ನು ಬಿಟ್ಟಿದ್ದಾರೆ. ಇದರಿಂದ ಇಂದು ಕುವೆಂಪು ಉದ್ಯಾನ ಪಾಳು ಬಿದ್ದಿದೆ. ಜನರು ವಾಯು ವಿಹಾರಕ್ಕಾಗಿ ಸಂಚರಿಸೋ ಫುಟ್ಪಾತ್ ಕೂಡ ಹುಲ್ಲಿನಿಂದ ಮುಚ್ಚಿ ಹೋಗಿದ್ದು ಒಳಗೆ ಕಾಲಿಡಲು ಹೆದರುವಂತಾಗಿದೆ. ಇದನ್ನ ಗಮನಿಸಿದ ಸ್ಥಳೀಯರು ಉದ್ಯಾನ ವ್ಯರ್ಥವಾಗಿ ಇರೋದಾದ್ರೂ ಯಾಕೆ ಅಂತ ಒಗೆದ ಬಟ್ಟೆಗಳನ್ನ ಒಣಗಿಸಲು ಹಗ್ಗ ಕಟ್ಟಿ ಬಳಸಿಕೊಳ್ಳುತ್ತಿದ್ದಾರೆ. ಇನ್ನು ಈ ಉದ್ಯಾನದ ಸುತ್ತ ಬೇಲಿ ನಿರ್ಮಿಸಲಾಗಿದೆ. ಅದು ಎಂದಿಗೂ ಭದ್ರವಾಗಿಯೇ ಇದೆ. ಆದರೆ ಇದಕ್ಕೆ 2 ಗೇಟ್ಗಳನ್ನು ಅಳವಡಿಸಿದ್ದು ಒಂದು ಗೇಟ್ ಮುರಿದು ಬಿದ್ದಿದೆ. ಅಡ್ಡಾದಿಡ್ಡಿಯಾಗಿ ಹುಲ್ಲು ಬೆಳೆದಿದೆ. ಕಾಂಗ್ರೆಸ್ ಕಳೆ, ಅದೇ ಕಣ್ರಿ ಪಾರ್ಥೇನಿಯಂ ಕಳೆ ಎಂಬುದು ಈ ಉದ್ಯಾನದಲ್ಲಿ ಪ್ರಮುಖ ಹೈಲೈಟ್. ಇಡೀ ಉದ್ಯಾನವನ್ನು ಆವರಿಸಿರುವ ಪಾರ್ಥೇನಿಯಂ ಗಿಡಗಳು ಹುಲ್ಲಿನೊಂದಿಗೆ ಪೈಪೋಟಿಗೆ ಇಳಿತಿವೆ. ಈ ಉದ್ಯಾನದಲ್ಲಿ ಬೆಳೆದಿರುವ ಗಿಡಗಳು ಅಡ್ಡಾದಿಡ್ಡಿ ಬೆಳೆದಿದ್ದು ಅವುಗಳನ್ನು ಸಮರ್ಪಕವಾಗಿ ಕತ್ತರಿಸಲು ನಗರಸಭೆ ಅಧಿಕಾರಿಗಳು ಮುಂದಾಗಿಲ್ಲ. ಇದರಿಂದ 20ನೇ ವಾರ್ಡಿನಲ್ಲಿ ಉದ್ಯಾನ ವೈದ್ಯರು ಉಪಯೋಗವಿಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದ್ದು, ನಿರ್ವಹಣೆ ಮಾಡದೆ ನಿರ್ವಹಣೆಗಾಗಿ ಅನುದಾನವನ್ನು ನೀಡಿದ ನಗರಸಭೆಗೆ ಸ್ಥಳೀಯರು ಶಾಪ ಹಾಕುತ್ತಿದ್ದಾರೆ. ಸರ್, ನಮ್ಮಲ್ಲಿ ಒಂದು 5-6 ಪಾರ್ಕ್ ಇದೆ ಸರ್. ಹೊಸದಾಗಿ 1-2 ಪಾರ್ಕ್ ಆಗಿದೆ. ನಾನು ಬರೋಕ್ಕಿಂತ ಮುಂಚೆ 1-2-3 ಪಾರ್ಕ್ ಇತ್ತು. ಆ 2 ಪಾರ್ಕಲ್ಲಿ ನಮ್ಮ ನಗರಸಭೆ ಸಿಬ್ಬಂದಿ ಯಾವುದೇ ಕಾರಣದಲ್ಲಿ ನಮ್ಮನೆ ಸ್ವಚ್ಛತೆಯಲ್ಲಿ ತಿಂಗಳಿಗೆ 1 ಸತಿ ಕೂಡ ಮಾಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ನಾವು 20 ಸತಿ ನಾವು ಸಾರ್ವಜನಿಕರಿಗೆ ಹೇಳಿದಾಗ ನಾನು ನಮ್ಮ ಹಳ್ಳಿಲೊಂದು 20 ಸತಿ ನಾವು ನಮ್ಮ ನಗರಸಭೆಯ ಮೇಲೆ ಗಲಾಟೆ ಮಾಡಿಕೊಂಡು ಅವರು ನಮ್ಮ ಅಧಿಕಾರಿಗಳ ಮೇಲೆ ಸುಮಾರು ಒತ್ತಡ ಹೇಳಿದಾಗ ನಾವು ಯಾವಾಗ ಹೇಳಿದಾಗ ಮತ್ತೆ ಅವಾಗ 1 ಸತಿ ಕ್ಲೀನ್ ಮಾಡ್ಕೊಡ್ತಾರೆ. ಮತ್ತೆ ಅದ್ರ ಬಗ್ಗೆ ಇಲ್ಲ. ಅವು ನಿವಾರಣೆದು ತುಂಬ ಕಷ್ಟ ಆಗಿದೆ ನಮ್ಮ ನಗರಸಭೆಯಿಂದ. ಯಾವುದೇ ಅನುದಾನನೂ ಕೊಡೋಕ್ಕಾಗ್ತಾ ಇಲ್ಲ. ಬರೀ ಅವನು ಬೇಕಾಬಿಟ್ಟಿಯಾಗಿ ಬಂದು ಮಾಡ್ತಾಯಿದ್ದಾರೆ. ಅದನ್ನು ಸಾರ್ವಜನಿಕರು ಪಾಲಿಸ್ತಾ ಕೆಲವು ಸ್ಥಳೀಯರು ಕೂಡ ಅವ್ರ ಕೈಯದಲ್ಲಷ್ಟು ಮಾಡುವ ಸಸಿಗಳನ್ನ ಬೆಳೆಸ್ತಾ ಇದ್ದಾರಲ್ಲಿ. ಅದರಿಂದ ಹಂಗೋ ಹಿಂಗೋ ಇದೆ. ಅದನ್ನು ನಾವು ಇದು ಇನ್ನೂ ನಾವು ಸುಮಾರು ಬೇಡಿಕೆ ಇಟ್ಟಿದ್ದೀವಿ ನಗರಸಭೆಯಲ್ಲಿ. ಯಾರನ್ನಾದರೂ ಒಬ್ಬರನ್ನ ಅಲ್ಲಿ ಕಾರ್ಯನಿರ್ವಹಿಸೋಕ್ಕಾಗಿ ಪಾರ್ಕ್ ಮೇಂಟೈನ್ ಮಾಡೋಕ್ಕೆ ಒಬ್ಬರನ್ನ ಕೇಳಿದ್ದೀವಿ. ಅವ್ರು ಇನ್ನೂ ನಮ್ಮಲ್ಲಿ ಸಿಬ್ಬಂದಿ ಇಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಅದೊಂದು ಕೂಡಲೇ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ಮುಂದಿನ ದಿನಗಳು ನೋಡೋಣ ಸರ್. ಅದು ಇನ್ನೂ ನಾವು ನಮ್ಮ ನಗರಸಭೆ ಸಿಬ್ಬಂದಿನೂ ಸ್ವಲ್ಪ ಅದನ್ನು ಸ್ಪಂದನೆ ಸರಿಯಾಗಿ ಮಾಡ್ತಾ ಇಲ್ಲ. ಇದು ಅವ್ರು ಈ ಸ್ವಚ್ಛತೆ ಇವ್ರು ಏನಿದೆ ನಮ್ಮ ಆರೋಗ್ಯ ಡಿಪಾರ್ಟ್ಮೆಂಟ್ ಅವ್ರು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿದಾಗ ಮಾತ್ರ ಇದು ಸಮಸ್ಯೆ ಇರುತ್ತೆ. ಅವ್ರು ಬೇಕಾಬಿಟ್ಟು ಮನಸ್ಸೋ ಇಚ್ಛೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡಿಕೊಂಡು ಅವ್ರು ಕಾಲ ಟೈಮ್ ಪಾಸ್ ಮಾಡಿಕೊಂಡು ಮುಂದೆ ತೊಳ್ತಾ ಇದ್ದಾರೆ ಅಷ್ಟೇ. ಈ ಪಾರ್ಕ್ ಫೆನ್ಸಿಂಗ್ ಎಲ್ಲ ಕಿತ್ಕೊಂಡು ಸರ್, ಇದು ಸುಮಾರು ವರ್ಷಗಳು ನಾನು ಬಂದಾಗಿಂದ ಇದನ್ನು ಒಂದು 5-6 ಸತಿ ನಾನು ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಮಿಷನರ್ ಕೊಟ್ಟಿದ್ದೀನಿ. ಯಾರು ಇದನ್ನು ನಿವಾರಣೆ ಮಾಡಿದ್ದಾರೆ ಅವರೇ ಅವ್ರ ಕೆಲಸ ಆದಮೇಲೆ ಅವ್ರು ಅಪ್ರೂವಲ್ ಮಾಡಿಕೊಂಡು ಅವ್ರ ಫೆನ್ಸಿಂಗ್ನ ರಾತ್ರಿ ಕಟ್ ಮಾಡಿದ್ದು. ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ನಾವು ಗಮನದಾಗ ಸುಮಾರು ಕಂಪ್ಲೇಂಟು ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡಿ ಯಾರು ಬೇಕಾದ್ರೆ ಹಾಕ್ಸಿ ಅಂತ ನಾವು ಸುಮಾರು ಕಳಿದ್ವಿ. ಆ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಸರ್. ಕುವೆಂಪು ಉದ್ಯಾನದ ದುಸ್ಥಿತಿಯನ್ನ ನೋಡಿದ್ರಲ್ಲ, ಇದೀಗ ಮತ್ತೊಂದು ಉದ್ಯಾನವನ್ನು ತೋರಿಸ್ತೀವಿ ನೋಡಿ.
ಇಲ್ಲಿ ನೀವು ನೋಡ್ತಿರೋದು ಉದ್ಯಾನವನ್ನೇ. ಆದರೆ ಖಾಸಗಿ ಬಡಾವಣೆ ಮಾಡಿದವರು ಬಡಾವಣೆಯಲ್ಲಿ ಮಾಡಬೇಕಿದ್ದ ಉದ್ಯಾನವನ್ನ ನಿರ್ಮಾಣ ಮಾಡಿ ನಗರಸಭೆ ಸುಪರ್ದಿಗೆ ನೀಡಿದ್ದಾರೆ. ಆದರೆ ಸುಪರ್ದಿಗೆ ಪಡೆದಿರೋ ನಗರಸಭೆ ಅತ್ತ ತೆರಿಗೆಯೂ ನೋಡಿಲ್ಲ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಪುಡಾರಿಗಳಿಗೆ ಮೊದಲೇ ಅರಿವಿದ್ದಂತಿದೆ. ಹಾಗಾಗಿಯೇ ನಗರಸಭೆ ಸುಪರ್ದಿಗೆ ಪಡೆದ ಕೆಲವೇ ದಿನಗಳಲ್ಲಿ ಈ ಉದ್ಯಾನಕ್ಕೆ ಅಳವಡಿಸಿದ ಕಬ್ಬಿಣದ ಬೇಲಿಯನ್ನ ಕತ್ತರಿಸಿಕೊಂಡು ಹೋಗಿದ್ದಾರೆ. ಆದರೂ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಕನಿಷ್ಠ ಪ್ರಯತ್ನವನ್ನು ನಗರಸಭೆ ಮಾಡಿಲ್ಲ. ಉದ್ಯಾನದ ಸುತ್ತಲೂ ಅಳವಡಿಸಿದ ಕಬ್ಬಿಣದ ಬೇಲಿ ಕತ್ತರಿಸಿಕೊಂಡು ಹೋದರೂ ಆ ಬಗ್ಗೆ ದೂರು ನೀಡುವ ಪ್ರಯತ್ನವನ್ನು ಮಾಡಿದ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬೇಸತ್ತ ಸ್ಥಳೀಯರು ಬೇಲಿ ಕಿತ್ತು ಹೋದ ಉದ್ಯಾನವನ್ನಾದರೂ ಉಳಿಸುವ ಉದ್ದೇಶದಿಂದ ಸ್ಥಳೀಯರೇ ಅಲ್ಲಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ. ಸ್ಥಳೀಯರ ಉತ್ಸಾಹ ಕಂಡ ನಗರಸಭಾ ಸದಸ್ಯರು ಈ ಉದ್ಯಾನಕ್ಕಾಗಿಯೇ ಪ್ರತ್ಯೇಕವಾಗಿ ಒಂದು ನಲ್ಲಿ ಹಾಕಿಸಿಕೊಟ್ಟಿದ್ದಾರೆ. ಇದರಿಂದ ಬರುವ ನೀರಿನಿಂದ ಈ ಉದ್ಯಾನದ ನಿರ್ವಹಣೆ ಮಾಡಲಾಗುತ್ತಿದ್ದು ವಿವಿಧ ತಳಿಯ ಗಿಡಗಳನ್ನು ತಂದು ಉದ್ಯಾನದಲ್ಲಿ ನೆಟ್ಟು ಪೋಷಿಸಲಾಗುತ್ತಿದೆ. ಸ್ಥಳೀಯರಿಗೆ ಇರುವ ಪರಿಸರ ಕಾಳಜಿ ವೇತನ ಪಡೆಯುತ್ತಿರುವ ನಗರಸಭೆ ಅಧಿಕಾರಿಗಳಿಗೆ ಇಲ್ಲದಿರುವುದು ವಿಪರ್ಯಾಸವಾಗಿದ್ದು, ಈಗಲಾದರೂ ನಗರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಎರಡೂ ಉದ್ಯಾನಗಳ ಅಭಿವೃದ್ಧಿಗೆ ಗಮನ ಹರಿಸಲಿದ್ದಾರಾ ಗೊತ್ತಿಲ್ಲ. ಆದರೆ ಗಮನ ಹರಿಸದಿದ್ದರೆ ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಸಿಟಿವಿ ನಿರಂತರ ಹೋರಾಟ ನಡೆಸಲಿದೆ. ಇವತ್ತು ನಾವು ಡಾಕ್ಟರ್ ಗಿರೀಶ್ ಅಂತ. ಇಲ್ಲಿನ ಡ್ರೈನೇಜ್ ಸಿಸ್ಟಮು ವಾಟರ್ ಫ್ಲೋ ಔಟ್ಸೈಡ್ಗೆ ಹೋಗೋಕ್ಕೆ ಯಾವುದೂ ಕನೆಕ್ಷನ್ನೇ ಇಲ್ಲ. ಇಲ್ಲಿಗೆ ಹೋಗಿ ನಿಂತ್ಕೊಂಡು ಎಲ್ಲ ಸ್ಟಾಗ್ನೆಂಟೆಡ್ ವಾಟರ್ ಆಗಿ ಎಲ್ಲ ಸೊಳ್ಳೆ ಕಾಟ ಜಾಸ್ತಿ ಆಗ್ತಾಯಿದೆ. ಮತ್ತು ಯಾವುದೇ ರೀತಿ UGD ಕನೆಕ್ಷನ್ UGD ಆಗಿದೆ ಲೇಔಟಲ್ಲಿ, ಬಟ್ ಅದಕ್ಕೆ ಔಟ್ಸೈಡ್ ಹೋಗೋಕ್ಕೆ ಕನೆಕ್ಟೇ ಇಲ್ಲ. ಭಾಳಷ್ಟು ತೊಂದರೆ ಆಗ್ತಾಯಿದೆ. ಭಾಳ ಡ್ರೈನೇಜಿಂದ ಭಾಳಷ್ಟು ತೊಂದರೆ ಇದೆ. ಮತ್ತು ಈ ಗಿಡ ಎಲ್ಲ ಬೆಳೆಯೋದ್ರಿಂದ ಅದನ್ನು ನಾವೇ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಸೊ ರೋಡ್ ಸೈಡು ಅದನ್ನು ಸ್ವಲ್ಪ ಗಮನ ಹರಿಸಿ ಅದನ್ನು ರೋಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಡ್ಬೇಕು. ಮತ್ತು ಕನೆಕ್ಟಿಂಗ್ ರೋಡು ಭಾಳ ಚಿಕ್ಕದಾಗಿರೋದ್ರಿಂದ ಅದ್ರ ಬಗ್ಗೆ ಗಮನ ಕೊಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್. ಈ ಭಾಗ ಈ ಕಡೆಯಿಂದ ಈ ಲೇಔಟಿಂದ ಮತ್ತು ಹಿಂದ್ಗಡೆ ಲೇಔಟ್ ಮುಂದ್ಗಡೆಯಿಂದ ಯಾವುದೇ ರೀತಿ UGD ಕನೆಕ್ಟೆಡ್ ಇಲ್ಲ. ಇಲ್ಲಿಂದ ಒಂದು 50 ಮನೆ ಈ ಕಡೆಯಿಂದ ಈ ಕಡೆ UGD ಕನೆಕ್ಷನ್ ಇಲ್ಲ. ಅದು ಬಿಟ್ಟು ಅವಶ್ಯಕತೆನೇ ಮಾಡ್ಕೊತಾ ಇರೋದು. ಸೊ ಅದರಿಂದ ನೀವು ಅದನ್ನು UGDನ ಕನೆಕ್ಟ್ ಮಾಡಿಕೊಡ್ಬೇಕು. ಅದು ಹೌದು, ನಾವೇ ಸ್ವಯಂವಾಗಿ ನಾವು ಅದನ್ನು ಗಿಡ ಹಾಕಿ ನಾನು ಬೆಳೆಸ್ತಾ ಇದ್ದೇನೆ. ಸೊ ಮರ ಇದ್ರೇ ನಮ್ಮ ಜೀವ ಅಂತ ನಮಗೆ ಮನವರಿಕೆ ಆಗಿರೋದ್ರಿಂದ ಸ್ವಯಂವಾಗಿ ನಾವೇ ಅದನ್ನು ಬೆಳೆಸ್ಕೊತಾ ಇದ್ದೀನಿ. ಇಲ್ಲಿನ ಕೌನ್ಸಿಲರ್ ಆದ ನರಸಿಂಹಮೂರ್ತಿಯವರು ಅದಕ್ಕೆ ನಾಳದ ವ್ಯವಸ್ಥೆ, ನಲ್ಲಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿರೋದ್ರಿಂದ ಅದನ್ನು ನಾವು ಬೆಳೆಸೋಕ್ಕೆ ನಾವು ಸ್ವಯವಾಗಿ ಅದನ್ನು ಬೆಳೆಸ್ಕೊತಾ ಇದ್ವಿ. ಗಿಡ ಬೆಳೆಸಬೇಕು ಅಂತ ಒಂದು ಆಸಕ್ತಿಯಿಂದ ನಾವು ಮಾಡ್ಕೊತಾ ಇದ್ದೀವಿ. ಈ ಉದ್ಯಾನಗಳ ದುಸ್ಥಿತಿಯನ್ನ ನೋಡಿದ್ರಲ್ಲ, ಈಗ ಇನ್ನಷ್ಟು ವಾರ್ಡಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋಣ. ಈ ಬಡಾವಣೆ ಇದೆಯಲ್ಲ, ಇದಕ್ಕೆ ಒಳಚರಂಡಿ ಸಂಪರ್ಕವೇ ಇಲ್ಲ ಎನ್ನುವುದು ವಿಶೇಷ. ಸುವಿಶಾಲ ರಸ್ತೆಗಳು, ಉತ್ತಮ ಪರಿಸರ ಇರೋ ಈ ಬಡಾವಣೆಯನ್ನ ಕಂಡ್ರೆ ಯಾರೇ ಆಗಲಿ ಉತ್ತಮ ಬಡಾವಣೆಯಲ್ಲಿ ನಿವೇಶನ ಪಡೆಯಬೇಕು ಎಂದು ಆಸೆ ಪಡ್ತಾರೆ. ಆದರೆ ನಾಗರಿಕರಿಗೆ ಅಗತ್ಯವಾಗಿ ನೀಡಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕಾದ ಜವಾಬ್ದಾರಿ ನಗರಸಭೆ ಮೇಲಿದೆ. ಆದರೆ ನಗರಸಭೆ ಈ ಬಗ್ಗೆ ಗಮನವೇ ಹರಿಸದ ಕಾರಣ ನೂತನವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆಗಳು ಕಳೆಗುಂದುವಂತಾಗಿದೆ. ಹೀಗೆ ಮೂಲ ಸೌಲಭ್ಯಗಳಿಲ್ಲದ ಹಲವು ಬಡಾವಣೆಗಳಲ್ಲಿ ಇದು ಕೂಡ ಒಂದು. ಈ ಬಡಾವಣೆಗೆ ರಸ್ತೆ, ಬೀದಿ ದೀಪಗಳಿವೆ, ಕುಡಿಯುವ ನೀರಿನ ಸಮಸ್ಯೆಯೂ ಇಲ್ಲ. ಆದರೆ ಒಳಚರಂಡಿ ಸಂಪರ್ಕ ಇಲ್ಲದೆ ತೀವ್ರ ಪರದಾಡುವಂತಾಗಿದೆ. ಆಮೇಲೆ ಈ ನಮ್ಮ ಪ್ರಶಾಂತ್ ನಗರದಲ್ಲಿ ಎಲ್ಲ ಹೋಗೋಂಥ ನೀರು ಎಕ್ಸ್ಟೆನ್ಷನ್ ಔಟ್ ಇಲ್ಲಿಲ್ಲ. ಇಲ್ಲಿ ಹೊಸದಾಗಿ ನಾನು ಬಂದಾಗ ಎಲ್ಲ ನೀರು ರೋಡಲ್ಲಿ ನಿಂತಾಯಿತ್ತು. ಈ ರೋಡ್ನ ಕನೆಕ್ಟಿವಿಟಿ ಮಾಡಿ ಅದ್ರ ಪ್ರಕಾರ ಹೊಸ ಲೇಔಟ್ಗಳಲ್ಲಿ ಒಂದು 350 ಮೀಟ್ರ್ ಒಂದೇ ಚರಂಡಿ ಮಾಡಿಸಿ ಅದನ್ನು ಪ್ರಶಾಂತ್ ನಗರದಿಂದ ಈ KSR ಡಿಪೋ ಕಡೆ ಹೋಗೋಕ್ಕೆ ನೀರಾವರಿಗೆ ಮಾಡಿಕೊಟ್ಟಿದ್ದೀವಿ. ಇನ್ನು ಈ ನಗರೋತ್ಥಾನದ ನೆಕ್ಸ್ಟ್ ಕಾಯ್ತಾ ಇವು. ನಮ್ಮದು ಯಾವುದು ದುಡ್ಡಿಲ್ಲ, ಬರೋದು ಬರೀ ವರ್ಷಕ್ಕೆ 2 ಲಕ್ಷ 1 ಲಕ್ಷ ಕೊಟ್ಟು ನಾನು ಬಂದಾಗಿಂದ ಬರೀ 4ರಿಂದ 5 ಲಕ್ಷ ರೂಪಾಯಿ ಬಟ್ ನಗರಸಭೆ 15 ಫೈನಾನ್ಸ್ ದುಡ್ಡು ಕೊಟ್ಟಿದ್ದಾರೆ ಹೊರತು ಯಾವ ದುಡ್ಡು ನಮಗೆ ಬೇರೆ ದೊಡ್ಡ ಅನುದಾನ ಯಾವುದು ಸ್ಪೆಷಲ್ ಫಂಡ್ ಯಾವುದೂ ಬಂದಿಲ್ಲ. ಆ ದುಡ್ಡಲ್ಲಿ ನಾವು ಎಲ್ಲೆಲ್ಲಿ ನೆಸಿಟಿ ಇದೆಯೋ ಅಲ್ಲಲ್ಲಿ ಅದನ್ನು ನಾವು ಅಳವಡಿಸ್ಕೊಂಡು ಅದನ್ನು ಜನರಿಗೆ ಯಾವ ಸಾರ್ವಜನಿಕ ಎಮರ್ಜೆನ್ಸಿ ಇದೆಯೋ ಅಂಥ ಕಡೆ ಮಾತ್ರ ಯೂಸ್ ಮಾಡಿದ್ದೀವಿ.
ಇದನ್ನು ಬರೋಂಥ ದುಡ್ಡನ್ನ ನಮ್ಮನ್ನು ಕರೆಯಾಗಿ ಬರೀ 3-2 ಲಕ್ಷ ಕೊಡ್ತಾರೆ. ಎಲ್ಲ ಹಾಕ್ತಾರೆ ದುಡ್ಡು? ನೀವು ಒಂದು 10 ಎಸ್ಟಿಮೇಟ್ ಇದ್ದರೆ ಮತ್ತು 2 ಲಕ್ಷನ ಯಾವುದಕ್ಕೆ ಹಾಕೋಣ ಅಂತ ಅದು ಎಲ್ಲಿನೂ ಆಗೋದಿಲ್ಲ. ಎಲ್ಲಿ ನೆಸಿಟಿ ಇದೆಯೋ ಅಂಥ ಕಡೆ ಮಾತ್ರ ಹಾಕ್ಕೊಂಡು ಮುಂದೆ ಬಂದಿದ್ದೀವಿ. ಇನ್ನು ನಮಗೆ ಈ ನಗರೋತ್ಥಾನ ನಾವು ಆಲ್ರೆಡಿ ನಾವು ಸಚಿವರಿಗೂ ಶಾಸಕರಿಗೂ ಹೇಳಿದ್ದೀವಿ. ಈ ಮೈನ್ ರೋಡ್ ಆಗಿದೆ, ಪ್ರಶಾಂತ್ ನಗರದಿಂದ ಸುಮಾರು ಪ್ರತಿ ಹಾಸ್ಪಿಟ್ಲ್ವರೆಗೂ ಒಂದು ರೋಡ್ ಮಾಡಿದ್ದಾರೆ, ಎಸ್ಟಿಮೇಟ್ ಆಗಿದೆ. ಇನ್ನೇನು ಅದನ್ನು ಕಾರ್ಯರೂಪಕ್ಕೆ ಬರಬೇಕು, ಅದನ್ನು ಬರ್ತಾಯಿದೆ. ತೊಳ್ಕೊಂಡು ಸುಮಾರು ಕಾರಣಗಳಿಂದ ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಅದು ಯಾವ ರೀತಿ ಇನ್ನೂ ಏನು ಸ್ಟೇಜಲ್ಲಿದೆ ಅಂತ ನಮಗೂ ಯಾರಿಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಮುಂದಿನ ಎಲೆಕ್ಷನ್ ಬಂತು, ಅದು ನಿಂತೋಯ್ತು, ಮತ್ತೇನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಂದಾಗ ಇದು ಸುಮಾರು ಒಂದು 2 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಆಗುತ್ತೆ. ಅದ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ವಿ. ಅದು ಬಿಟ್ಟರೆ ಮುಂದಿನ ಯಾವುದೇ ಏನೇನು ಬರ್ತದೆ ನೆಸಿಟಿ ಅಂತ ಜಾಗದಲ್ಲಿ ಉದ್ಯಾನಗಳೇ ಇಲ್ಲದ ವಾರ್ಡ್ಗಳೇ ಹೆಚ್ಚಾಗಿರುವ ಚಿಕ್ಕಬಳ್ಳಾಪುರ ನಗರದಲ್ಲಿ ಉದ್ಯಾನಗಳಿದ್ದರೂ ಅವುಗಳ ನಿರ್ವಹಣೆ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡುತ್ತಿರುವ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ನಾಗರಿಕರು ತೀವ್ರ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸಾಲದೆಂಬಂತೆ ಅವೈಜ್ಞಾನಿಕ ಯುಜಿಡಿ ಕಾಮಗಾರಿ ಎಂಬುದು ಚಿಕ್ಕಬಳ್ಳಾಪುರದಲ್ಲಿ ಸಾರ್ವತ್ರಿಕ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಸಂಬಂಧ ನಗರಸಭೆ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಈಗಲಾದರೂ ನಗರಸಭೆ ಎಚ್ಚೆತ್ತು ನೂತನ ಬಡಾವಣೆಗಳಿಗೆ ಯುಜಿಡಿ ಸಂಪರ್ಕ ನಿರ್ವಹಣೆಗಾಗಿಯೇ ಲಕ್ಷಾಂತರ ರೂಪಾಯಿಗಳನ್ನು ನಗರಸಭೆ ಬಜೆಟ್ನಲ್ಲಿ ಮೀಸಲಿರಿಸಲಾಗುತ್ತಿದ್ದು ಅದು ಎಲ್ಲಿ ಹೋಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಪ್ರತಿ ವರ್ಷ ಕಾಟಾಚಾರಕ್ಕೆ ಎಂಬಂತೆ ಬಜೆಟ್ ಮಂಡಿಸೋ ನಗರಸಭೆ ಅದರಲ್ಲಿ ಪ್ರತಿ ವಿಚಾರಕ್ಕೆ ಇಂತಿಷ್ಟು ಹಣ ಅಂತ ನಿಗದಿ ಮಾಡುತ್ತದೆ. ಆದರೆ ಹಾಗೆ ನಿಗದಿ ಮಾಡಿದ ಹಣ ಅದೇ ವಿಚಾರಕ್ಕೆ ವೆಚ್ಚ ಮಾಡಲಿದೆಯಾ ಅಥವಾ ಹಾಗೆ ನಿಗದಿ ಮಾಡಿದ ಹಣ ಉಳಿಯುತ್ತಿದೆಯಾ ಎಂಬ ಪ್ರಶ್ನೆಗಳಿಗೆ ಈವರೆಗೂ ಉತ್ತರ ನೀಡಿದ ನಿದರ್ಶನಗಳೂ ಇಲ್ಲ, ಪ್ರಶ್ನೆ ಕೇಳಿದ ಉದಾಹರಣೆಯೂ ಇಲ್ಲ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಎಂಬುದು ಪ್ರತಿ ವಾರ್ಡಿನಲ್ಲಿಯೂ ಮುಂದುವರೆದಿದ್ದು ಅದನ್ನ ಕಡಿವಾಣ ಹಾಕುವವರೇ ಇಲ್ಲವಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆ, ಬೀದಿ ದೀಪ, ಚರಂಡಿ, ಒಳಚರಂಡಿ, ಉದ್ಯಾನ ಹೀಗೆ ಸಮಸ್ಯೆಗಳ ಸರಮಾಲೆಯೇ ಎದ್ದು ಪರಿಹಾರಗಳು ಮಾತ್ರ ಇಲ್ಲವಾಗಿದೆ. ಪ್ರತಿ ವಾರ್ಡಿನಲ್ಲಿಯೂ ಒಂದೊಂದು ರೀತಿಯ ಸಮಸ್ಯೆಗಳು ಬಯಲಾಗುತ್ತಿದ್ದು ಯಾವುದೇ ಸಮಸ್ಯೆ ಪರಿಹಾರಕ್ಕಾಗಿ ನಗರಸಭೆ ಕನಿಷ್ಠ ಪ್ರಯತ್ನವನ್ನು ಮಾಡುತ್ತಿಲ್ಲ ಎಂಬುದು ವಿಶೇಷ. ಪ್ರಸ್ತುತ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ಲವಾಗಿದ್ದು ಜಿಲ್ಲಾಧಿಕಾರಿಗಳೇ ಆಡಳಿತಾಧಿಕಾರಿಯಾಗಿದ್ದಾರೆ. ಜೊತೆಗೆ ಪ್ರಸ್ತುತ ಪೌರಾಯುಕ್ತರಾಗಿರುವ ಮಂಜುನಾಥ್ ಅವರು ಆ ಹುದ್ದೆಗೆ ಅರ್ಹರಲ್ಲ ಎಂದು ಈಗಾಗಲೇ ನ್ಯಾಯಾಲಯ ಆದೇಶ ನೀಡಿರುವ ಕಾರಣ ಅರ್ಹ ವ್ಯಕ್ತಿ ಆಯುಕ್ತರಾಗಿ ಬರುವವರೆಗೂ ನಗರಸಭೆಯಲ್ಲಿ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳು ನಡೆಯುವಂತೆಯೂ ಇಲ್ಲ. ಹೀಗಾಗಿ ಪರಿಸ್ಥಿತಿ ಗಂಭೀರವಾಗಿ ಪರಿಗಣಿಸಿದ್ದು ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಹರಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಸೂಕ್ತ ಕ್ರಮ ವಹಿಸಬೇಕಾದ ಅಗತ್ಯವಿದೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ 31 ವಾರ್ಡ್ಗಳಲ್ಲಿಯೂ ಇಲ್ಲದ ಉದ್ಯಾನಗಳು 20ನೇ ವಾರ್ಡಿನಲ್ಲಿವೆ. ಆದರೆ ಅವುಗಳ ನಿರ್ವಹಣೆಯೇ ಇಲ್ಲ. ಸಮರ್ಪಕ ನಿರ್ವಹಣೆ ಮಾಡಿ ಉತ್ತಮ ಪರಿಸರಕ್ಕೆ ನಾಂದಿ ಹಾಡಬೇಕಿದ್ದ ನಗರಸಭೆ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವ ಕಾರಣ ಉದ್ಯಾನಗಳು ಪಾಳು ಬಿದ್ದಿವೆ. ಅಷ್ಟೇ ಅಲ್ಲ, ಉತ್ತಮ ಗಾಳಿ ನೀಡಬೇಕಿದ್ದ ಉದ್ಯಾನಗಳು ಈಗ ಹಾವು ಚೇಳುಗಳ ಆವಾಸ ಸ್ಥಾನವಾಗಿ ಪರಿಣಮಿಸಿವೆ. ಮತ್ತೊಂದು ಉದ್ಯಾನ ನಗರಸಭೆ ಸುಪರ್ದಿಗೆ ಪಡೆದಿದ್ದರೂ ಅದರ ಕಡೆ ತಿರುಗಿಯೂ ನೋಡಿಲ್ಲ. ಇದರಿಂದ ಆ ಉದ್ಯಾನಕ್ಕೆ ಅಳವಡಿಸಿದ್ದ ಕಬ್ಬಿಣದ ಬೇಲಿಯನ್ನು ಕಿತ್ತೊಯ್ದಿದ್ದಾರೆ. ಆದರೂ ಕನಿಷ್ಠ ಪ್ರಯತ್ನವಾಗಿ ದೂರು ನೀಡುವ ಕೆಲಸವನ್ನು ನಗರಸಭೆ ಅಧಿಕಾರಿಗಳು ಮಾಡಿಲ್ಲ. ನಗರಸಭೆಗೆ ನಗರ ಸೌಂದರ್ಯದ ಬಗ್ಗೆ ಇರುವ ಕಾಳಜಿ ಇದರಿಂದಲೇ ಅರ್ಥವಾಗಲಿದೆ. ಇನ್ನು ನವನವೀನ ಬಡಾವಣೆಗಳ ನಿರ್ಮಾಣದಿಂದಲೇ ನಗರ ಬೆಳೆಯಲಿದ್ದು ಇದರಿಂದ ನಗರಸಭೆಯ ಆದಾಯವೂ ಹೆಚ್ಚಾಗಲಿದೆ. ಆದರೆ ನಗರಸಭೆಯಿಂದ ನೂತನ ಬಡಾವಣೆಗಳಿಗೆ ನೀಡಬೇಕಾದ ಕನಿಷ್ಠ ಮೂಲ ಸೌಕರ್ಯಗಳು ಮಾತ್ರ ಒದಗಿಸಿಲ್ಲ ಎಂಬುದಕ್ಕೆ ಪ್ರಶಾಂತ ನಗರದ ಈ ಬಡಾವಣೆಗೆ ಯುಜಿಡಿ ಸಂಪರ್ಕ ಇಲ್ಲದಿರುವುದೇ ನಿದರ್ಶನವಾಗಿದೆ. ಇವೆಲ್ಲ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿದರ್ಶನವಾದರೆ ಈ ವಾರ್ಡಿನ ನಿವಾಸಿಗಳು ರಸ್ತೆಯಲ್ಲಿಯೇ ಕಸ ಹಾಕುತ್ತಿರೋದು ಮತ್ತೊಂದು ದುರಂತ. ಜನರಿಗೆ ದಂಡ ಹಾಕುವ ಮೂಲಕ ಕಸ ಹಾಕುವುದನ್ನು ತಡೆಯುವ ಕೆಲಸಕ್ಕೆ ನಗರಸಭೆ ಮುಂದಾಗಬೇಕಿದೆ. ಒಟ್ಟಿನಲ್ಲಿ ನಗರಸಭೆ ಅಧಿಕಾರಿಗಳ ನಿರಂತರ ನಿರ್ಲಕ್ಷ್ಯಕ್ಕೆ ಕಡಿವಾಣ ಬೀಳದೆ ನಗರದ ಸಮಸ್ಯೆಗಳ ಪರಿಹಾರ ಸಾಧ್ಯವಿಲ್ಲ ಎಂಬಂತಾಗಿದ್ದು ಇದಕ್ಕೆ ಹಿರಿಯ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಗಂಭೀರವಾಗಿ ಪರಿಗಣಿಸಬೇಕಿದೆ ಎಂದು ಹೇಳುತ್ತಾ
ಇಂದಿನ ವಾರ್ಡ್ ಪ್ರಾಬ್ಲಮ್ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಮುಂದಿನ ವಾರ ಮತ್ತೊಂದು ವಾರ್ಡ್ ಪ್ರಾಬ್ಲಮ್ನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.